ನಾನು ಅಸ್ಪೃಶ್ಯರು ಅನ್ನೋ ಒಂದು ಶಬ್ದವನ್ನು ಕೇವಲ ದಲಿತರಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಈ ದೇಶನೇ ಅಸ್ಪೃಶ್ಯರ ಗೂಡು. ವಿಶ್ವವಿದ್ಯಾಲಯಗಳು ವಿಶ್ವದ ವಿದ್ಯೆಯನ್ನು ಒಳಗೊಂಡಿರ್ತಕ್ಕಂಥ ಆಲಯಗಳಾಗಬೇಕು. ನಿನ್ನೆ ಮತ್ತು ಇವತ್ತು 36 ಗೋಷ್ಠಿಗಳಲ್ಲಿ ಮತ್ತು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡು ಭಾಳ ಮೌಲಿಕವಾಗಿರ್ತಕ್ಕಂಥ ಚಿಂತನೆಯನ್ನು ಮಂಡಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಮಾಧ್ಯಮದ ಗೆಳೆಯರೇ, ವಿದ್ಯಾರ್ಥಿನಿಯರೇ, ನಾನು ಗೆಳೆಯ ಪೋತೆಯವರಿಗೂ ಮತ್ತು ಮಾನ್ಯ ಕುಲಪತಿಗಳಾದ ಶ್ರೀರಾಮುಲು ಅವರಿಗೂ ನಾಡಿನ ಜನಪರ ಜೀವಪರ ಸಾಹಿತಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಒಂದು ವಿಶ್ವವಿದ್ಯಾಲಯ ಮಾಡ್ತಕ್ಕಂಥ ಅಪೂರ್ವವಾದ ಕೆಲಸವನ್ನು ಬಹುತೇಕ ವಿಶ್ವವಿದ್ಯಾಲಯಗಳು ಮರೆತಿರ್ತಕ್ಕಂಥ ಸಂದರ್ಭದಲ್ಲಿ ತಾವು ಮಾಡಿದ್ದೀರಿ ಅಂತ ನನಗೆ ಸಂತೋಷ ಅನ್ನಿಸ್ತದೆ. ಯಾಕೆಂದರೆ ವಿಶ್ವವಿದ್ಯಾಲಯಗಳು ವಿಶ್ವದ ವಿದ್ಯೆಯನ್ನು ಒಳಗೊಂಡಿರ್ತಕ್ಕಂಥ ಆಲಯಗಳಾಗಬೇಕು. ಸೊ ಅಂಥ ರೀತಿಯೊಳಗೆ ಇವತ್ತು ಉದ್ಘಾಟನೆ ಸಂದರ್ಭದಲ್ಲಿ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರು ಹೇಳಿದ ಹಾಗೆ ಇದು ರಾಷ್ಟ್ರೀಯ ಅನ್ನೋದು ತಾತ್ವಿಕ ಮತ್ತು ತಾಂತ್ರಿಕ ಹಿನ್ನೆಲೆಯ ಚರ್ಚೆ ಅಂತ ಅಂದರೂ ಸಹಿತ ನನ್ನ ಪ್ರಕಾರ ಇವತ್ತು ರಾಷ್ಟ್ರೀಯ ಅನ್ನೋದನ್ನು ಅಖಿಲ ಭಾರತ ಮಟ್ಟಕ್ಕೆ ನಾವು ಹೋಲಿಸ್ತೇವೆ ಬಿಡ್ತೇವೆ ಗೊತ್ತಿಲ್ಲ. ಆದರೆ ರಾಷ್ಟ್ರೀಯ ಅಂತ ಅನ್ನೋದು ಒಂದು ನಾಡು ನುಡಿ. ಇತ್ತೀಚೆಗೆ ಒಂದು ಚರ್ಚೆ ಬರ್ತಾ ಇದೆ. ಭಾರತ ಅನ್ನೋದು ಹಲವಾರು ರಾಷ್ಟ್ರೀಯತೆಗಳ ಒಂದು ಒಕ್ಕೂಟ ಅಂತ. ಹಲವಾರು ರಾಷ್ಟ್ರೀಯತೆಗಳ ಒಂದು ಒಕ್ಕೂಟ. ಆ ರಾಷ್ಟ್ರೀಯತೆಯನ್ನು ಡಿಫೈನ್ ಮಾಡ್ತಕ್ಕಂಥ ಅಂಶಗಳು ಬೇರೆ ಬೇರೆಯೇ ಇದ್ದಾವೆ. ಸೊ ಇವತ್ತು ಅಂಥ ಒಂದು ಹಿನ್ನೆಲೆಯಲ್ಲಿ 2 ದಿನಗಳ ಕಾಲ ನಾನು ಪಡೆದಂಥ ಲಾಭ ಏನು ಅಂತಂದರೆ, ಹಲವಾರು ಗೋಷ್ಠಿಗಳಲ್ಲಿ, ಕೆಲವು ಗೋಷ್ಠಿಗಳಲ್ಲಿ ಭಾಗವಹಿಸೋಕ್ಕಾಗಲಿಲ್ಲ, ಸಮಾನಾಂತರವಾಗಿ ನಡೀತಾ ಇರೋ ಕಾರಣಕ್ಕಾಗಿ. ಸಾಧ್ಯವಾದಷ್ಟು ಹೋಗಿ ನೋಡಿದೆ. ಇವತ್ತು ಭಾಗವಹಿಸಿರ್ತಕ್ಕಂಥ ಗೋಷ್ಠಿಯಲ್ಲಿ ವಿಷಯಗಳು, ಅದು ಸಾಹಿತ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಮಾಧ್ಯಮ ಆಗಿರ್ಬೋದು, ಸಂವಿಧಾನ ಆಗಿರ್ಬೋದು, ಚಳವಳಿಗಳು ಆಗಿರ್ಬೋದು, ಈ ಥರದ ಎಲ್ಲ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಈ 36 ಗೋಷ್ಠಿಗಳಿದಾವಲ್ಲ, ಬಹುಶಃ ಒಂದು ವಾರ ಕೂತು ಹಗಲು ರಾತ್ರಿ ಮಂಡಿಸಿದ್ರೂ ಆಗ್ಬೋದಾದಂಥ ಒಂದು ವಾರ ಬೇಕಾಗಿರ್ತಕ್ಕಂಥ ಸಮಯವನ್ನು ನೀವು 2 ದಿನದಲ್ಲಿ ನಡೆಸ್ಕೊಟ್ರಿ. ಅದು ನಿಮ್ಮ ಸಂಘಟನಾ ಚಾತುರ್ಯ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು 10 ನಿಮಿಷಕ್ಕೆ ಯಾಕೆ ಬರೋದು, 15 ನಿಮಿಷಕ್ಕೆ ಯಾಕೆ ಬರೋದು, ಒಂದು ಗೋಷ್ಠಿಯಲ್ಲಿ 1 ತಾಸು 4 ಜನ ಹಾಕಿದ್ದಾರೆ, ಸೊ ಯಾಕೆ ಅಂತ ಅನ್ನೋ ರೀತಿಯೊಳಗೆ ಅಂದ್ಕೊಳ್ತೇನೆ. ಅಷ್ಟೇ ಅವಧಿಯೊಳಗೆ ಪರಿಣಾಮಕಾರಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ಹೇಳಿಕೊಂಡು ಆ ಗೋಷ್ಠಿಯನ್ನು ಯಶಸ್ವಿ ಮಾಡಿದ್ದಾರೆ. ಕೆಲವರು ಅನಿವಾರ್ಯ ಕಾರಣಕ್ಕಾಗಿ ಬಂದಿರಲಿಕ್ಕಿಲ್ಲ. ಆದರೆ ಬಂದವರು ಎಲ್ಲರೂ ಸಹಿತ ಆ ವಿಷಯಗಳಿಗೆ ನ್ಯಾಯವನ್ನು ಸಲ್ಲಿಸಿದ್ದಾರೆ. ನನಗೆ ಒಂದು ಹೊಸ ಬೆಳಕನ್ನು ನಿನ್ನೆ ಮತ್ತು ಇವತ್ತಿನ ಈ ಗೋಷ್ಠಿ ತೋರಿಸಿಕೊಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಬರೀ ಭಯಾನಕ ದೃಶ್ಯಗಳನ್ನೇ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಜೀವ ವಿರೋಧಿಯಾಗಿರ್ತಕ್ಕಂಥ ಘಟನೆಗಳನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ, ಸಮಾಜ ಘಾತುಕ ವಿಷಯಗಳನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ, ಒಂದು ನಾಡಿನ ಬಗ್ಗೆ, ನುಡಿಯ ಬಗ್ಗೆ, ದೇಶದ ಭವಿಷ್ಯದ ಬಗ್ಗೆ ಎಲ್ಲ ಮಾಧ್ಯಮಗಳು, ಯಾವ ಸಾಹಿತ್ಯ ಪ್ರಕಾರ ಮಾಧ್ಯಮಗಳೇ ಆಗಿರಲಿ, ಕಲಾ ಮಾಧ್ಯಮಗಳೇ ಆಗಿರಲಿ, ಎಲ್ಲ ಮಾಧ್ಯಮಗಳಲ್ಲಿ ಅದರ ಇತಿಹಾಸ ಮತ್ತು ವಾಸ್ತವ ಮತ್ತು ಭವಿಷ್ಯದ ಕುರಿತು ಈ ಚಿಂತನೆ ನಡೆದಿದೆಯಲ್ಲ, ನಿಜವಾದ ಅರ್ಥದಲ್ಲಿ ಇದು ಒಂದು ಅನುಭವ ಗೋಷ್ಠಿಯ ಒಂದು ಅದ್ಭುತವಾದ ಅನುಭವ ನನಗೆ ಆಯಿತು. ಹೀಗೆ ಹಲವಾರು ಸಲ ಆಗಿರ್ತದೆ. ನನಗೆ ಇತ್ತೀಚೆಗೆ ವಯನಾಡಲ್ಲಿ
ಭೂಕುಸಿತ ಆದಾಗ ಅಲ್ಲಿವರೆಗೂ ಒಂದು ತಿಂಗಳವರೆಗೂ ಕೆಟ್ಟ ಸುದ್ದಿಗಳನ್ನು ಕೇಳಿದ್ದೆ. ಯಾರೋ ಮಾಂಸ ತಿಂದರು ಅಂತ ಹೊಡೆದ್ರು, ಯಾರೋ ಹುಡುಗ ಹುಡುಗಿ ಗಾರ್ಡನ್ದಲ್ಲಿ ಸೇರಿದ್ರು ಅಂತ ಹೊಡೆದ್ರು, ಹಿಂದೂ ಹುಡುಗಿ ಮುಸ್ಲಿಂ ಹುಡುಗಿ, ಏನೆಲ್ಲ ಘಟನೆಗಳು, ಕೊಲೆಗಳು, ಮರ್ಯಾದಾ ಹತ್ಯೆಗಳು ಇಡೀ ಒಂದು ತಿಂಗಳು ಕೇಳಿದ್ದೆ. ಸ್ವಲ್ಪ ಯಾಕೋ ಮನಸ್ಸು ಭಾಳ ಡಿಸ್ಟರ್ಬ್ ಆಗಿತ್ತು. ಒಂದು ಸುದ್ದಿ ಬಂತು ವಯನಾಡಿನಿಂದ, ಭೂಕುಸಿತ ಆಗಿದೆ, ಜನ ಎಲ್ಲ ಸತ್ತೋಗಿದ್ದಾರೆ, ರಾತ್ರಿ ಹರ್ಕೊಂಡು ಹೋಗಿದ್ದಾರೆ, ಮಕ್ಕಳನ್ನು ಕಳ್ಕೊಂಡಂಥ ತಾಯಿಂದನ್ನು ಕಳ್ಕೊಂಡಂಥ ಮಕ್ಕಳು, ತಂದೆ ತಾಯಿಯನ್ನು ಕಳ್ಕೊಂಡಿರ್ತಕ್ಕಂಥ ಮಕ್ಕಳು ಎಲ್ಲ ಗೋಳಾಡ್ತಾ ಇದ್ದಾರೆ. ಒಬ್ಬ ತಾಯಿ ಅಲ್ಲಿ ಹೋಗಿದ್ದಾಳೆ, ಒಬ್ಬ ತಾಯಿ ತನ್ನ ಮಗುನ ಕರ್ಕೊಂಡು ಹೋಗಿದ್ದಾಳೆ. ಆಕೆ ಇದೊಂದು ಇಂಟರ್ವ್ಯೂ ಬಂತು. ಏನಮ್ಮ ಯಾಕೆ ಬಂದಿದ್ದಿ ಅಂತ ಕೇಳಿದರೆ ಆಕೆ ಹೇಳಿದ್ಲು, ಇಲ್ಲಿ ಭಾಳ ಜನ ಮಕ್ಕಳು, ಸಣ್ಣ ಹಸುಗೂಸುಗಳು ತಮ್ಮ ತಾಯಿಯನ್ನು ಕಳ್ಕೊಂಡಿದ್ದಾವೆ. ಆ ಮಕ್ಕಳಿಗೆ ಮೊಲೆ ಕೂಡಿಸೋಕ್ಕೆ ಹಾಲು ಬೇಕಾಗ್ಬೋದು, ನಾನು ಇತ್ತೀಚೆಗೆ ಹೆರಿಗೆ ಆಗಿದೆ, ಆ ಕಾರಣಕ್ಕಾಗಿ ಆ ಮಕ್ಕಳಿಗೆ ಹಾಲು ಕುಡಿಸೋಕೆ ಬಂದೀನಿ ಅಂತ ಹೇಳಿದ್ರು. ಇದು ಈ ದೇಶದಲ್ಲಿ ಮಾನವೀಯತೆ, ಒಂದು ಸಮಾಜದ ಸಂಬಂಧಗಳು ಇನ್ನೂ ಕಡಿದು ಹೋಗಿಲ್ಲ ಅನ್ನೋದಕ್ಕೆ ಭಾಳ ದೊಡ್ಡ ಒಂದು ಮಾದರಿಗಳು ಇಂಥವು ಸಿಗ್ತವೆ. ಈ ಕ್ಲಾಸ್ ರೂಮಲ್ಲಿ ಗಲಾಟೆ ಮಾಡೋ ವಿದ್ಯಾರ್ಥಿಗಳು ಮಾತ್ರ ಮೇಷ್ಟ್ರಿಗೆ ನೆನಪಿರ್ತಾರೆ, ಸೈಲೆಂಟಾಗಿರೋರು ನೆನಪಿರೋದಿಲ್ಲ. ಸೊ ಹಂಗೆ ನಮಗೆ ಈ ದೇಶದಲ್ಲಿ ಗಲಭೆಕೋರರು ಮಾತ್ರ ಯಾವತ್ತೂ ನಮ್ಮ ಸ್ಮರಣೆಯಲ್ಲಿರ್ತಾರೆ, ನಮ್ಮ ಕನಸಲ್ಲೂ ಬಂದುಬಿಡ್ತಾರೆ, ಬೆಚ್ಚಿ ಬೀಳಿಸ್ತಾರೆ. ಆದರೆ ಸೈಲೆಂಟಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಸಾಹಿತ್ಯ, ಸಂಸ್ಕೃತಿ, ವಿಜ್ಞಾನ ಈ ಥರದ ಮೂಲಕ ಒಂದು ಸಮಾಜವನ್ನು ಕಟ್ತಕ್ಕಂಥ ಕೆಲಸ ಮಾಡೋರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ನಾವು ಯಾರೂ ಹೆದರಬೇಕಾಗಿಲ್ಲ. ಅಂಥ ದೊಡ್ಡ ಜನಸಮೂಹ ನಮ್ಮ ಮುಂದೆ ಇದೆ. ನಿನ್ನೆ ಮತ್ತು ಇವತ್ತು ನಡೆದಿರ್ತಕ್ಕಂಥ ಚರ್ಚೆಗಳು ಅಂಥ ಭರವಸೆಯನ್ನು ನನಗೆ ತಂದು ಕೊಟ್ಟಿದ್ದಾವೆ. ಅಂಥ ಭರವಸೆಯನ್ನು ಬಂಧುಗಳೇ, ಒಂದು ಕಲಬುರಗಿಯ ಈ ನೆಲದಲ್ಲಿ ಕಲ್ಯಾಣ ಕ್ರಾಂತಿಯ ನೆಲೆ ಮತ್ತು ನಿಲುವಿನ ಬಗ್ಗೆ ಒಂದು ಎರಡು ಮಾತು ಮಾತಾಡಬೇಕು. ಎಷ್ಟು ಟೈಮ್ ಅಂತ ಕೊಟ್ಟಿಲ್ಲ ನನಗೆ, ಮಿತಿ ಮೀರಿದರೆ ದಯವಿಟ್ಟು ಹೇಳಿ. ಪೋತಿಯವರು ನನಗಿಂತ ಜೋರಾಗಿದ್ದಾರೆ ಸೊ ಮಿತಿ, ಈ ನಿಲುವು ಮತ್ತು ಇಲ್ಲಿಯ ಒಲವಿನ ಬಗ್ಗೆ ಮಾತನಾಡುವಾಗ ಕಲ್ಯಾಣ ಕ್ರಾಂತಿ ಅಥವಾ ಕಲ್ಯಾಣದ ಈ ಪ್ರದೇಶ ಇದೆಯಲ್ಲ, ಕಲ್ಯಾಣ ಕರ್ನಾಟಕ ಪ್ರದೇಶ, ಇದು ಇತರೆ ಪ್ರದೇಶಗಳಿಗಿಂತಲೂ ಹೆಚ್ಚು ದಮನಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಪ್ರದೇಶ ಮತ್ತು ಹೆಚ್ಚು ಪ್ರತಿರೋಧವನ್ನು ಒಡ್ಡಿರ್ತಕ್ಕಂಥ ಒಂದು ಪ್ರದೇಶ, ಪ್ರತಿರೋಧವನ್ನು ಒಡ್ಡಿರ್ತಕ್ಕಂಥದ್ದು. ನನ್ನ ಕೇಳಿದರೆ ಕಲ್ಯಾಣ ಕ್ರಾಂತಿ ಇದೇ ಪ್ರದೇಶದಲ್ಲಿ ಆಗಿರೋದು, ಕಲ್ಯಾಣ ಕ್ರಾಂತಿ ಇದೇ ಪ್ರದೇಶದಲ್ಲಿ ಆಗಿರೋದು. ಇಡೀ ನಾಡಿಗೆ ಒಂದು ಜೀವಪರವಾಗಿರ್ತಕ್ಕಂಥ ತತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ಇದೇ ಪ್ರದೇಶದಲ್ಲಿ ಆಗಿರೋದು. ಹಾಗೆಯೇ ಬುದ್ಧನ ಅವಶೇಷಣೆಗಳು ಇಲ್ಲೇ ಸಿಗುತ್ತವೆ. ಬುದ್ಧನ ತತ್ವದಿಂದ ಪ್ರಭಾವಿತರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಪ್ರಭಾವ ಈ ಪ್ರದೇಶದಲ್ಲಿದೆ. ಶ್ಯಾಮ್ ಸುಂದರ್ ಅವರು ಕಟ್ಟಿರ್ತಕ್ಕಂಥ ದಲಿತ ಚಳವಳಿಯ ಪ್ರಭಾವ ಈ ಪ್ರದೇಶದಲ್ಲಿದೆ. ಹಾಗೆಯೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಲ್ಲೇ ಪಕ್ಕದಲ್ಲಿ ಈ ಕಲ್ಯಾಣ ಕರ್ನಾಟಕಕ್ಕೆ ಹತ್ತಿ, ಬಹುಶಃ ಆವಾಗ ಏಕೀಕರಣ ಆಗೋಕ್ಕಿಂತ ಭಾಷಾವಾರು ಪ್ರಾಂತಗಳಾಗೋಕ್ಕಿಂತ ಮುಂಚೆ ಅದ್ರ ಕೆಲವು ಹಳ್ಳಿಗಳು ಇಲ್ಲಿದ್ದು ಏನೋ, 1943ರಿಂದ 46ರವರೆಗೂ ಪತ್ರಿ ಸರ್ಕಾರ ಅಂತ ಒಬ್ಬರು ನಾನಾ ಪಾಟೀಲ್ ಅನ್ನೋರು ಒಂದು ಬ್ರಿಟಿಷರ ವಿರುದ್ಧ ರಿವೋಲ್ಟ್ ಆಗಿ ಒಂದು ಪ್ಯಾರಲ್ ಗೌರ್ಮೆಂಟನ್ನು ಮಾಡ್ತಾರೆ. ಪ್ಯಾರಲ್ ಗೌರ್ಮೆಂಟನ್ನು 1943ರಿಂದ 3 ವರ್ಷಗಳ ಕಾಲ ಪ್ಯಾರಲ್ ಗೌರ್ಮೆಂಟ್ ಮಾಡ್ತಾರೆ. ಬ್ರಿಟಿಷರ ಆರ್ಮಿಯನ್ನು ಎದುರಿಸ್ತಾರೆ. ಅವರು ತೂಫಾನ್ ಸೇನಾ ಅಂತಕ್ಕಂಥ ಒಂದು ಸೈನ್ಯವನ್ನು ಕಟ್ತಾರೆ. ತೂಫಾನ್ ಸೇನಾ ಕಟ್ಟಿ ಬ್ರಿಟಿಷರ ವಿರುದ್ಧ ಆಡಳಿತ ಮಾಡ್ತಾರೆ. ಆ ಆಡಳಿತ ಬೇರೆದ ಥರ ಅವ್ರನ್ನ ಸದಬಡಿಯೋಕ್ಕಾಗೋದಿಲ್ಲ. ಸುಮಾರು ಈ ಪ್ರದೇಶದ ಭಾಗವನ್ನು ಸೇರಿಸ್ಕೊಂಡು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ 600 ಹಳ್ಳಿಗಳಲ್ಲಿ ಪ್ಯಾರಲಲ್ ಗೌರ್ಮೆಂಟನ್ನು ನಡೆಸ್ತಾರೆ 3 ವರ್ಷಗಳ ಕಾಲ. ನಾವು ನೋಡಿದ್ದೀವಿ. ದುಡಿಯುವ ವರ್ಗ 1871ರಲ್ಲಿ ಪ್ಯಾರಿಸ್ ಕಮ್ಯೂನಲ್ಲಿ ಮಾರ್ಕ್ಸ್ವಾದದ ಚಿಂತನೆಯ ಪ್ರಭಾವದಿಂದಾಗಿ ಒಂದು ಪ್ಯಾರಿಸ್ ಕಮ್ಯೂನ್ ಅಂತ ಮಾಡಿ 71 ದಿನ ದುಡಿಯುವ ಜನ ಅಲ್ಲಿ ಆಡಳಿತವನ್ನು ಮಾಡಿದರು. ಬಟ್ ಇಲ್ಲಿ ಈ ನಾನಾ ಪಾಟೀಲ್ ಅಂತಕ್ಕಂಥವ್ರು ಆ ಕ್ರಾಂತಿಯನ್ನು ಮಾಡಿ ಅವರು ಹೆಣ್ಣು ಮಕ್ಕಳ ಮೇಲೆ ಯಾರು ಶೋಷಣೆ ಮಾಡ್ತಾರೆ ಅವ್ರನ್ನ ದಮನ ಮಾಡ್ತಾರೆ, ಕಠಿಣವಾಗಿ ಶಿಕ್ಷೆ ಕೊಡ್ತಾರೆ. ಭೂಮಾಲೀಕರಿದಾರಲ್ಲ, ಒಂಥರದ ಕಮ್ಯುನಿಸ್ಟ್ ಸರ್ಕಾರ ಅದು. ಭೂಮಾಲೀಕರನ್ನ ಸದೆ ಬಡಿತಾರೆ. ಯಾರು ಮನಿ ಲ್ಯಾಂಡರ್ಸ್ ಇರ್ತಾರಲ್ಲ ಅವ್ರನ್ನ ಸದೆ ಬಡಿತಾರೆ. ಸದೆ ಬಡಿದು ಒಂದು
ತಮ್ಮದೇ ಆದಂಥ ಆಡಳಿತ ವ್ಯವಸ್ಥೆಯನ್ನು, ತಮ್ಮದೇ ಆದಂಥ ಆಹಾರ ವಿತರಣಾ ವ್ಯವಸ್ಥೆಯನ್ನು ಇಟ್ಕೊಂಡು ಒಂದು ಪ್ಯಾರಲಲ್ ಗೌರ್ಮೆಂಟನ್ನು ಮಾಡ್ತಾರೆ ಇಲ್ಲಿ 3 ವರ್ಷ ಆ ಬ್ರಿಟಿಷ್ ಸರ್ಕಾರವನ್ನು ಎದುರಿಸಿ ಅಂತ ಅನ್ನೋದು ಅದು ಈ ಪ್ರದೇಶದ ಒಂದು ಪ್ರಭಾವ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಮೂರನೇದಾಗಿ ಭಾಳ ಮುಖ್ಯವಾಗಿ ಅಂಬೇಡ್ಕರ್ ಅವರ ಚಳವಳಿಯ ಪ್ರಭಾವ ಮತ್ತು ಬೌದ್ಧ ಚಿಂತನೆಯ ಪ್ರಭಾವ ಈ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದೊಳಗಿರೋಕ್ಕೆ ಇಲ್ಲಿ ನಡೆದಿರ್ತಕ್ಕಂಥ ಅಸ್ಪೃಶ್ಯರ ಚಳವಳಿಗಳು, ದಲಿತರ ಚಳವಳಿಗಳು. ನಾನು ಅಸ್ಪೃಶ್ಯರು ಅನ್ನೋ ಒಂದು ಶಬ್ದವನ್ನು ಕೇವಲ ದಲಿತರಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಈ ದೇಶನೇ ಅಸ್ಪೃಶ್ಯರ ಗೂಡು, ಇಡೀ ದೇಶ. ಅಸ್ಪೃಶ್ಯರು ಅಂದರೆ ಮುಟ್ಟಬಾರದವರು ಅಂತ. ಬ್ರಾಹ್ಮಣರನ್ನು ಲಿಂಗಾಯತರು ಮುಟ್ಟಂಗಿಲ್ಲ, ಲಿಂಗಾಯತರನ್ನ ಕುರುಬರು ಮುಟ್ಟಂಗಿಲ್ಲ, ಕುರುಬರನ್ನ ದಲಿತರು ಮುಟ್ಟಂಗಿಲ್ಲ. ಅಂದರೆ ಈ ದೇಶದಾಗ ಎಲ್ಲ ಜಾತಿಯವರು ಅಸ್ಪೃಶ್ಯರೇ ಅಲ್ಲ, ಎಲ್ಲರೂ ಅಸ್ಪೃಶ್ಯರೇ. ಬ್ರಾಹ್ಮಣರ ಆದಿಯಾಗಿ ಎಲ್ಲರೂ ಅಸ್ಪೃಶ್ಯರು, ಮುಟ್ಟುವಂಗಿಲ್ಲ ಅವ್ರನ್ನ. ಅವ್ರ ಮನೇಲಿ ಹೆಣ್ಣು ತರಂಗಿಲ್ಲ, ಅವ್ರ ಮನೇಲಿ ಊಟ ಮಾಡುವಂಗಿಲ್ಲ, ಅವ್ರ ಮನೆಗೆ ಹೆಣ್ಣು ಕೊಡುವಂಗಿಲ್ಲ. ಅಂದರೆ ಇಡೀ ದೇಶವನ್ನೇ ಅಸ್ಪೃಶ್ಯರ ಗೂಡನ್ನು ಮಾಡಿರ್ತಕ್ಕಂಥ ಈ ವೈದಿಕ ಸಂಸ್ಕೃತಿಯ ವಿರುದ್ಧ ದೊಡ್ಡ ಚಳುವಳಿಗಳು ಈ ಭಾಗದಲ್ಲಿ ನಡೆದಿದ್ದಾವೆ. ಬಾಬಾ ಸಾಹೇಬರ ಚಳುವಳಿಯ ಪ್ರಭಾವ ಇಲ್ಲಿ ಆಗಿದೆ. ಬಾಬಾ ಸಾಹೇಬರ ಚಳುವಳಿಯನ್ನು ನಾನು 2 ಹಂತದಲ್ಲಿ ನೋಡ್ತೇನೆ. ಒಂದು ಸ್ವಾಭಿಮಾನಿ ಚಳುವಳಿ ಮತ್ತು ಸ್ವಾವಲಂಬನೆ ಚಳುವಳಿ. ಅದು ಕಾಳಾರಾಮ್ ಮಂದಿರ ಆಗಲಿ ಅಥವಾ ಚೌಡಾರ್ ಪ್ರದೇಶ ಆಗಲಿ, ಇದು ಸ್ವಾಭಿಮಾನಿ ಚಳುವಳಿ. ಅವ್ರದ್ದು ಇನ್ನೊಂದು ಭಾಗ ಇದೆ. ನಾವು ಬಹುತೇಕವಾಗಿ ಏನು ಮಾಡಿದ್ದೀವಿ, ಸ್ವಾಭಿಮಾನಿ ಚಳುವಳಿಯನ್ನು ಪ್ರಧಾನವಾಗಿ ಇಟ್ಕೊಂಡಿವಿ. ಸಹಜ, ಭಾವನಾತ್ಮಕವಾಗಿ ಇಮಿಡಿಯೇಟ್ಲಿ ಯಾವನೋ ಒಬ್ಬ ಮನುಷ್ಯ ನನ್ನ ಮುಟ್ಟಿಸ್ಕೊಳ್ಳದೆ ಇದ್ದರೆ ಸಿಟ್ಟು ಬರ್ತದೆ, ನಾನು ಮನುಷ್ಯನಾಗಿ, ಅದಕ್ಕೆ ನಾವು ರಿಯಾಕ್ಟ್ ಮಾಡ್ತೀವಿ. ಆದರೆ ಸ್ವಾವಲಂಬಿ ಚಳವಳಿ ಇದೆಯಲ್ಲ, ಭಾಳ ಅದ್ಭುತವಾಗಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸ್ತಕ್ಕಂಥ ಒಂದು ಸ್ವಾವಲಂಬನೆ ಚಳವಳಿ. ಇದೇ ಪ್ರದೇಶದಲ್ಲಿ ಭಾಗದಲ್ಲಿ ಕೋತಿ ಚಳವಳಿ ಅಂತ ಮಾಡಿದ್ರು ಅಂಬೇಡ್ಕರ್ ಅವರು. ಕೋತಿ ಚಳವಳಿ ಕೋತ್ ಅಂದರೆ ಜಮೀನ್ದಾರಿ. ಕೊಂಕಣ ಪ್ರದೇಶದಲ್ಲಿ ಅದೊಂದು ಜಮೀನ್ದಾರಿ ಮಾಡ್ತಾರೆ. ಈಗ ನಮ್ಮ ಕಡೆ ದೇಸಾಯಿ, ದೇಶಮುಖರು ಅಂತಾರಲ್ಲ, ಆ ಥರದ ಕೋತರು. ಇಲ್ಲೇ ನಿಮ್ಮ ಅಫ್ಜಲ್ಪುರದಿಂದ ಆ ಕಡೆ ಹೋದರೆ ಇಂಡಿ ಹತ್ರ ಕೋತ್ ಅಂತ ಮನೆಗಳಿದ್ದಾವೆ. ಕೋತ್ ಅಂತ ಒಬ್ಬರು MLA ಅವರು ಇದ್ದರು. ಕೋತ್ ಅಂದರೆ ನಮ್ಮ ಗೌಡರು, ದೇಸಾಯರಿದ್ದಂಗೆ. ಅಲ್ಲಿ ಎಲ್ಲ ಸಾಮಾನ್ಯ ಹಿಂದುಳಿದ ವರ್ಗದ ಹರಿಜನ ಮತ್ತು ಎಲ್ಲ ದಲಿತರು, ಅಸ್ಪೃಶ್ಯರು ಸೇರಿ ಅವ್ರ ಜಮೀನಲ್ಲಿ ಬಿಟ್ಟಿಯಾಗಿ ದುಡಿಬೇಕು. ಆ ಬಿಟ್ಟಿ ದುಡಿತದ ವಿರುದ್ಧ ಹೋರಾಟ ಮಾಡ್ತಾರೆ ಅಂಬೇಡ್ಕರ್ ಅವರು. ದೊಡ್ಡ ಚಳವಳಿ ಮಾಡ್ತಾರೆ. ಮುಂದೆ ಅದು 1935ರಲ್ಲಿ ಏನು ಗೌರ್ಮೆಂಟ್ ಬಂತು, ಬಾಂಬೆ ಪ್ರಾಂತೀಯ ಗೌರ್ಮೆಂಟು, ಅವಾಗ ಈ ಕೋತಿ ಪದ್ಧತಿ ವಿರುದ್ಧ ಒಂದು ಕಾನೂನು ತೊಗೊಂಡ್ಬರ್ತಾರೆ. 1938ರಲ್ಲಿ ಅದು ಕಾನೂನು ಆಗ್ತದೆ, ಕೋತಿ ಪದ್ಧತಿ ನಿಷೇಧ. ಈ ಥರದ ಹಲವಾರು ಭೂ ಚಳವಳಿಗಳು ಈ ಪ್ರದೇಶದಲ್ಲಿ ನಡೆದವೆ. ಇತ್ತೀಚೆಗೆ ನಡೆದಿರ್ತಕ್ಕಂಥ, ಅಂದರೆ ಇವೆಲ್ಲದರ ನಂತರ ನಡೆದಿರ್ತಕ್ಕಂಥ ಭಾಳ ದೊಡ್ಡ ಚಳವಳಿ, ಇದನ್ನು ಗುಲ್ಬರ್ಗಾದ ಜನರಿಗೆ ನಾನು ನೆನಪಿಸ್ಕೊಡೋಕ್ಕೆ ಇಷ್ಟಪಡ್ತೇನೆ. ಏನು ಅಂತಂದರೆ 1944-45ರಿಂದ ತೆಲಂಗಾಣ ಪ್ರದೇಶದಲ್ಲಿ ಸಶಸ್ತ್ರ ಹೋರಾಟ, ಮಾರ್ಕ್ಸ್ವಾದಿ ಚಿಂತನೆಯ ಕಮ್ಯುನಿಸ್ಟರ ಸಶಸ್ತ್ರ ಹೋರಾಟ ನಡೀತು. ಇದು ಆವಾಗ ಹೈದರಾಬಾದಿನ ನಿಜಾಮರ ಆಡಳಿತದ ಭಾಗವಾಗಿತ್ತು. ಗುಲ್ಬರ್ಗಾ, ಬೀದರ್, ರಾಯಚೂರು ಇವೆಲ್ಲವೂ ಆಗಿದ್ದು. ಸೊ ಅಲ್ಲಿ ನಿಜಾಮನ ಸೇನೆ ವಿರುದ್ಧ ಹೋರಾಟ ಮಾಡ್ತಾ ಆ ಹೋರಾಟದ ತರಬೇತಿ ಕೇಂದ್ರಗಳನ್ನು ಗುಲ್ಬರ್ಗಾದಲ್ಲಿ ಮತ್ತು ಬೀದರ್ದಲ್ಲಿ, ರಾಯಚೂರಿನಲ್ಲಿ ಕಮ್ಯುನಿಸ್ಟರು ಸಂಘಟಿಸಿ ಅವರು ಹೋರಾಟ ಮಾಡಿದರು. ಮತ್ತು ಭೂ ಸುಧಾರಣೆ ಹೋರಾಟ, ವಿನೋಬಾ ಭಾವೆ ಅವರು ಮಾಡಿರ್ತಕ್ಕಂಥ ಭೂದಾನ ಚಳವಳಿ ಬಂದಿದ್ದು ಈ ಹಿನ್ನೆಲೆಯಲ್ಲಿ. ಏನು, ರೈತರು, ಕೂಲಿಕಾರರು, ಬಡವರು ಹಿಂಸೆಗಿಳಿಬಾರ್ದು, ಆಮೇಲೆ ಈ ಭೂಮಾಲೀಕರ ಸ್ವತ್ತನ್ನು ಕಸಿಬಾರ್ದು ಅನ್ನೋ ಕಾರಣಕ್ಕಾಗಿ ಭೂದಾನ ಇಲ್ಲಪ್ಪ, ದಾನ ಮಾಡಿರಿ ಅಂತ. ಅವಾಗ ಯಾರ್ಯಾರೋ ದೊಡ್ಡ ಗೌಡ್ರೆ ಆ ಒಂದು ಚರ್ಚೆಯಲ್ಲಿ ನಡೀತು. ಚರ್ಚೆ ಈ ಭಾಗದಲ್ಲಿ 1975ರಲ್ಲಿ ದೇವರಾಜ ಅರಸರು ತಂದಿರತಕ್ಕಂಥ ಭೂ ಸುಧಾರಣಾ ಚಳವಳಿ ಯಾಕೆ ಇಲ್ಲಿ ಯಶಸ್ವಿ ಆಗಲಿಲ್ಲ? ಮೈಸೂರು ಪ್ರಾಂತದಲ್ಲಿ ಆಯಿತು, ಮಂಗಳೂರು ಪ್ರಾಂತದಲ್ಲಿ ಆಯಿತು. ಮೈಸೂರು ಪ್ರಾಂತದಲ್ಲಿ ಅಲ್ಲಿ ಆಗಲೇ ಒಂದು ದೊಡ್ಡ ಶಿಕ್ಷಣದ ಪ್ರಭಾವದಿಂದಾಗಿ ಒಂದು ಚಳವಳಿಯ ಮನೋಭಾವ ಅಲ್ಲಿ ಬಂದಿತ್ತು, ಅಲ್ಲಿ ಅದು ಸಕ್ಸಸ್ ಆಯಿತು. ದಕ್ಷಿಣ ಕನ್ನಡದಲ್ಲಿ ಅಲ್ಲಿ ದೊಡ್ಡ ಕಮ್ಯುನಿಸ್ಟ್ ಚಳವಳಿ ಇತ್ತು, ಆ ಕಾರಣಕ್ಕಾಗಿ ಭೂ ಸುಧಾರಣಾ ಕಾನೂನು ಜಾರಿಗೆ ಬಂತು. 1962ರಲ್ಲಿ ಅಲ್ಲಿ ಅವತ್ತು ಒಬ್ಬ ಮಂತ್ರಿಯನ್ನು, ಕಂದಾಯ ಮಂತ್ರಿಯನ್ನು ಬಂಡವಾಳದಲ್ಲಿ ಘೇರಾವ್ ಹಾಕಿ ಆರ್ಡರ್ ತೊಗೊತಾರೆ. ಘೇರಾವ್ ಹಾಕಿ ಅಲ್ಲಿಂದನೇ ಆರ್ಡರ್ ಮಾಡ್ತಾನೆ, ಭೂ ಸುಧಾರಣಾ ಪದ್ಧತಿ ಜಾರಿಗೆ ಬಂತು ಅಂತ. ಮುಂದೆ ಅದಕ್ಕೆ ತಿದ್ದುಪಡಿಗಳಂತಂದು ದೇವರಾಜ ಅರಸರು ಪರಿಣಾಮಕಾರಿಯಾಗಿ ಜಾರಿ ಮಾಡ್ತಾರೆ. ಕರ್ನಾಟಕದಲ್ಲಿ ಸುಮಾರು 28 ಲಕ್ಷ ಕುಟುಂಬಗಳು, ಒಂದು ಮನೆ ಆಗಿರ್ಬೋದು, ಜಮೀನಾಗಿರ್ಬೋದು, ಅದರ ಲಾಭವನ್ನು ಪಡಿತವೆ. ಬಟ್ ಈ ಭಾಗದಲ್ಲಿ ಆಗಲಿಲ್ಲ. ಯಾಕೆ ಅಂತಂದರೆ ಇದು ನಮ್ಮ ಹುಡುಗಿಯವರು ಅವಾಗ ಹೇಳ್ತಾರೆ, ಜಮೀನ್ದಾರರು ಇರ್ತಕ್ಕಂಥ ಜಮೀನ್ದಾರಿಕೆಯ
ಒಂದು ಫ್ಯೂಡಲ್ ಸಿಸ್ಟಮ್ ಇರ್ತಕ್ಕಂಥದ್ದು ಇದು, ಮತ್ತು ಪಕ್ಕದ ಬಿಜಾಪುರ ಏನಿದಾವಲ್ಲ ಇವು ಫ್ಯೂಡಲ್ ಸಿಸ್ಟಮ್. ಆ ಕಾರಣಕ್ಕಾಗಿ ಇಲ್ಲಿ ಭೂ ಸುಧಾರಣೆ ಪರಿಣಾಮಕಾರಿಯಾಗಿ ಜಾರಿಗೆ ಬರಲಿಲ್ಲ. ಸೊ ಈ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ನಮ್ಮ ತೆಲಂಗಾಣದ ಹೋರಾಟ ಇದೆಯಲ್ಲ, ಅಲ್ಲಿ ಒಂದು ಪ್ರಸ್ತಾಪ ಮಾಡ್ತೇನೆ, ಮಾಧ್ಯಮದ ಗೆಳೆಯರು ಇದನ್ನು ಗಮನಿಸಬೇಕು. 1947ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ನಿಜಾಮ ಒಪ್ಪುಕೊಳ್ಳಿಲ್ಲ. ನಾನು ಪ್ರತ್ಯೇಕ ದೇಶವಾಗಿರ್ತೀನಿ ಅಂತ, ಬ್ರಿಟಿಷರು ಮಾಡಿರ್ತಕ್ಕಂಥ ಒಂದು ಕಾನ್ಸ್ಪಿರಸಿ, ನಾನು ಪ್ರತ್ಯೇಕ ದೇಶವಾಗಿರ್ತೀನಿ ಅಂತ ಹೇಳ್ದ. ಸುಮ್ಮನೆ ಇದ್ದರು. ಆಮೇಲೆ ವಲ್ಲಭಭಾಯಿ ಪಟೇಲರು ಸೀರಿಯಸ್ ಆಗಿ ಪೊಲೀಸ್ ಆ್ಯಕ್ಷನ್ ಅಂತ ಮಾಡ್ತಾರೆ. ಆ ಪೊಲೀಸ್ ಆ್ಯಕ್ಷನ್ ಪ್ರಕಾರ ಹೈದರಾಬಾದ್ ನಿಜಾಮ ಸರ್ಕಾರವನ್ನು ವಶಪಡಿಸ್ಕೊಳ್ತಾರೆ. 1948 ಸೆಪ್ಟೆಂಬರ್ 17 ವಶಪಡಿಸ್ಕೊತಾರೆ. ನಾನು ಕೇಳೋದು 1947 ಆಗಸ್ಟ್ ಬೇಡ, ಸೆಪ್ಟೆಂಬರ್ಗೆ ಯಾಕೆ ಇದನ್ನು ಮಾಡಲಿಲ್ಲ? ಯಾಕೆ ಇದನ್ನು ಮಾಡಲಿಲ್ಲ ಅಂದರೆ, ಅದು ಜಾರಿಗೆ ಬರಬೇಕಾದ್ರೆ ಅಲ್ಲಿ ಕಮ್ಯುನಿಸ್ಟರು, ಇಲ್ಲಿ ಕೂಲಿಕಾರರು ಒಂದು ಕೈಯಲ್ಲಿ ಕೆಂಬಾವುಟ, ಇನ್ನೊಂದು ಕೈಯಲ್ಲಿ ಗನ್ ಹಿಡ್ಕೊಂಡು ಅಲ್ಲಿ ಜಮೀನು ಸಶಸ್ತ್ರ ಹೋರಾಟವನ್ನು ಮಾಡಿದರು. ತೆಲಂಗಾಣ ಸಶಸ್ತ್ರ ಹೋರಾಟ ನೀವು ಈಗಲೂ ನೆಟ್ಟಲ್ಲಿ ನೋಡ್ಬೋದು. ತೆಲಂಗಾಣ ಆರ್ಮ್ ಸ್ಟ್ರಗಲ್ ಅಂತ ಹೊಡೆದ್ರೆ ಬರ್ತದೆ. ಅವರು ಹೋರಾಟ ಮಾಡಿದರು. ಅವಾಗ ಅವ್ರಿಗೆ ಒಂದು ಭಯ ಬಂತು, ಎಲ್ಲಿ ಈ ಪ್ರದೇಶ ಎಲ್ಲ ಕೆಂಪಾಗಿ ಬಿಡ್ತದೋ, ಕಮ್ಯುನಿಸ್ಟ್ ಕವಿಗೆ ಹೋಗಿಬಿಡ್ತದೋ ಅಂತ ಭಯ ಬಂದು ರಾತ್ರೋರಾತ್ರಿ ನಮ್ಮ ಅವಾಗಿನ ಗೃಹ ಮಂತ್ರಿ ವಲ್ಲಭಭಾಯಿ ಪಟೇಲ್ ಅವರು, ನೆಹರು ಅವರು ತೀರ್ಮಾನ ಮಾಡಿ ಅವತ್ತು ಆ ಪೊಲೀಸ್ ಆ್ಯಕ್ಷನನ್ನು ಮಾಡ್ತಾರೆ. ಸೊ ಇಲ್ಲಿ ಪೊಲೀಸ್ ಆ್ಯಕ್ಷನ್ ಮಾಡಿದ್ದಕ್ಕೆ ಅಲ್ಲಿ ರೈತರ, ತೆಲಂಗಾಣ ಆರ್ಮ್ ಸ್ಟ್ರಗಲ್ ಮಾಡಿರ್ತಕ್ಕಂಥ ರೈತರ ಹೋರಾಟ ಅಷ್ಟು ತಕ್ಷಣ ಮಾಡೋಕ್ಕೆ ಕಾರಣ ಆಯಿತು. ಇಲ್ಲಾಂದರೆ ಇನ್ನೂ ನಿಧಾನ ಆಗ್ತಿತ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ಗಮನಿಸ್ತೇನೆ. ಇಷ್ಟು ಒಂದು ನೆಲೆ ಇರತಕ್ಕಂಥ, ಅಂದರೆ ಬುದ್ಧ ಇದ್ದಾನೆ, ಬಸವ ಇದ್ದಾನೆ, ಮಾರ್ಕ್ಸ್ ಇದ್ದಾನೆ, ಅಂಬೇಡ್ಕರ್ ಇದ್ದಾರೆ. ಈ ಎಲ್ಲ ಚಿಂತನೆಗಳ ಪ್ರಭಾವದಲ್ಲಿರ್ತಕ್ಕಂಥ ಈ ಪ್ರದೇಶ. ಸೊ ಇವತ್ತು ನಾವು ಇದನ್ನೊಂದು ರಾಷ್ಟ್ರೀಯ ಸಮಾವೇಶದಲ್ಲಿ, ರಾಷ್ಟ್ರೀಯ ಸಮ್ಮೇಳನದಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಸೊ ರಾಷ್ಟ್ರ ಮಟ್ಟದ ಪ್ರಭಾವಗಳು ಇಲ್ಲಿ ಆಗ್ತಾ ಇದ್ದಾವೆ. ನೋಡಿ, ಕಲ್ಯಾಣ ಕರ್ನಾಟಕದ ಕ್ರಾಂತಿ ನಡೆದೇ ಇಲ್ಲ ಅಂತಕ್ಕಂಥ ಒಂದು ಪೋಸ್ಟ್ ಮಾಡರ್ನಿಸ್ಟ್ ಥೆರಾಟಿಷಿಯನ್ಸ್ ಒಂದು ಥೀಸಿಸ್ ಮಾಡಿದ್ದಾರೆ. ಪೋಸ್ಟ್ ಮಾಡರ್ನಿಸ್ಟ್ ಥೆರಾಟಿಷಿಯನ್ಸ್ ನಮ್ಮ ಶಿವಮೊಗ್ಗ ವಿಶ್ವವಿದ್ಯಾಲಯದ ಒಂದು ಸಣ್ಣ ಗುಂಪದು ಮಾಡ್ತು, ಎಲ್ಲರಿಗೂ ಗೊತ್ತು ಇಲ್ಲಿ ಚಿಂತಕರಿಗೆ. ಅವ್ರು ಹೇಳ್ತಾರೆ ಕಲ್ಯಾಣ ಕ್ರಾಂತಿ ನಡೆದೇ ಇಲ್ಲ, ಬಸವಣ್ಣ ಹೋರಾಟ ಮಾಡಲೇ ಇಲ್ಲ, ಅಕ್ಕ ಮಹಾದೇವಿ ಉಡಿತಡಿಯಿಂದ ಇಲ್ಲಿಗೆ ಬರಲೇ ಇಲ್ಲ, ಇದೆಲ್ಲವೂ ಸೃಷ್ಟಿ ಅಂತ ಹೇಳ್ತಾರೆ. ಅಂದರೆ ಇಡೀ ಶರಣ ಸಂಕುಲ ಒಂದು ದೊಡ್ಡ ಐತಿಹಾಸಿಕ ದಾಖಲೆ ಇರ್ತಕ್ಕಂಥ, ಶಾಸನಗಳಿರ್ತಕ್ಕಂಥ, ಎಲ್ಲವೂ ಇರ್ತಕ್ಕಂಥ ಇಂಥ ಒಂದು ಸತ್ಯವನ್ನು ಅವರು ಮರೆಮಾಚಕ್ಕೆ ಯಾಕೆ ಪ್ರಯತ್ನ ಪಡ್ತಾರೆ ಅಂದರೆ, ಇದನ್ನು ನಾವು ಸಾಂಸ್ಕೃತಿಕ ಸರ್ವಾಧಿಕಾರ ಅಂತ ಕರಿತೀವಿ. ಸಾಂಸ್ಕೃತಿಕ ಸರ್ವಾಧಿಕಾರ. ಸೊ ಬಂಧುಗಳು, ಇವತ್ತು ಅಂಬೇಡ್ಕರ್ ಅವ್ರನ್ನಾಗಲಿ, ಬಸವಣ್ಣನವ್ರನ್ನಾಗಲಿ, ಬುದ್ಧ ಅವ್ರನ್ನಾಗಲಿ ನಾವು ಗಮನಿಸುವಾಗ ಇವೆಲ್ಲ ಚಳವಳಿಗಳು ಬುದ್ಧ ಗುಲಾಮರನ್ನು ಸಂಘಟನೆ ಮಾಡಿಕೊಂಡು ದೇವರಿಲ್ಲದ ಧರ್ಮವನ್ನು ಕಟ್ಟಿದರು. ಬುದ್ಧನ ಸಂಘಟನೆಯಲ್ಲಿ ಆರಂಭಿಕವಾಗಿ ಬಂದಿದ್ದು ಗುಲಾಮರು. ಅವರ ನೀತಿ ಒಂದೇನೆ, ಸಂಪತ್ತಿನ ಸಾಮಾಜೀಕರಣ. ಸಂಘದಲ್ಲಿ ಸಂಪತ್ತಿನ ನಿರಾಕರಣೆ ಇತ್ತು, ಬಟ್ ಸಮಾಜದಲ್ಲಿ ಸಂಪತ್ತಿನ ಸಾಮಾಜೀಕರಣ ಆಗಬೇಕು ಅನ್ನೋದು ಬುದ್ಧನ ಆಶೆಯಾಗಿತ್ತು. ಹಾಗೆಯೇ ಶರಣರ ಚಳವಳಿಯ ಉದ್ದೇಶ ಸಂಪತ್ತಿನ ಸಾಮಾಜೀಕರಣ, ಕಾಯಕ ಮತ್ತು ದಾಸೋಹ, ಉತ್ಪಾದನೆ ಮತ್ತು ವಿತರಣೆ. ಕಾಯಕ ಮತ್ತು ದಾಸೋಹ ಅಂದರೆ ಇದನ್ನು ಅರ್ಥಶಾಸ್ತ್ರೀಯ ಪರಿಕಲ್ಪನೆಯಲ್ಲಿ ತಗೊಳ್ಬೇಕು, ಉತ್ಪಾದನೆ ಮತ್ತು ವಿತರಣೆ. ಅವಾಗ ರಾಜ್ಯಶಾಸ್ತ್ರೀಯ ಹಿನ್ನೆಲೆಯಲ್ಲಿ ನೋಡಿದರೆ ಅವರು ಪ್ರಭುತ್ವವನ್ನು ಎದುರಿಸಿದ್ರು. ಆನಿ ಬಿಜ್ಜಳಂಗಂಜುವೇನೆ ಅಯ್ಯ, ಹುಸಿರು ಹಣ್ಣಾಗಿತ್ತು ಅರಸನಲ್ಲಿ. ನಿನ್ನೆ ಒಕ್ಕೊಂದವ್ರು ಮಾತಾಡ್ತಾ ಹೇಳಿದರು, ಎಷ್ಟು ವಚನಕಾರರಿಗೆ ಧೈರ್ಯ ಇತ್ತು ಅಂತಂದರೆ, ವಚನ ಸಾಹಿತ್ಯದಲ್ಲಿ ಅದನ್ನು ನೋಡಬೇಕು ಅಂದರೆ, ನೆಲನಾಳ್ಪನ ಹೆಣನೆಂದರೆ ಒಂದಡಕೆಗೂ ಕೊಂಬುವರಿಲ್ಲ. ಇಡೀ ನೆಲವನ್ನೇ ಆಳುವ ಮಹಾರಾಜನ ಹೆಣ ಅಂದರೆ ತಗೊಳ್ರಪ್ಪ, ಯಾರಾದರೂ ಒಂದು ಅಡಿಕೆ ಕೊಟ್ಟು ತಗೊಳ್ರು ಅಂದ್ರೆ ತಗೊಳ್ಳೋರಿಲ್ಲ. ಸೊ ಅಂಥ ಒಂದು ಪ್ರಭುತ್ವ ವಿರೋಧಿ ಈ ನೆಲ ಇದೆಯಲ್ಲ, ಈ ನೆಲ, ಈ ಕಲ್ಯಾಣ ಕ್ರಾಂತಿಯ ಈ ನೆಲ, ಇದು ಪರ್ಯಾಯಗಳನ್ನು ಕೊಟ್ಟಿದೆ ಮತ್ತು ಪ್ರತಿರೋಧದ ದಾರಿಗಳನ್ನು ತೋರಿಸಿದೆ. ಬುದ್ಧನ ಪ್ರತಿರೋಧ ಪರ್ಯಾಯದ ಮೂಲಕ ಇತ್ತು. ಬುದ್ಧ ರಾಜರ ಜೊತೆ ಸಂಘರ್ಷಕ್ಕೆ ಇಳಿಲಿಲ್ಲ. ಬುದ್ಧ ಒಂದು ಪರ್ಯಾಯ ಸಮಾಜವನ್ನು ತೋರಿಸಿದ, ಪರ್ಯಾಯ ಆರ್ಥಿಕತೆಯನ್ನು ತೋರಿಸಿದ, ದೇವರಿಲ್ಲದ ಒಂದು ಸಮಾಜವನ್ನು ತೋರಿಸಿದ.
ಅದು ಪರ್ಯಾಯದ ಮೂಲಕನೇ ಅವರು ಪ್ರತಿರೋಧ ಆಗಿತ್ತು. ಬಸವಣ್ಣನವರು ಮತ್ತು ವಚನಕಾರರು ಅವರು ಪ್ರತಿರೋಧ ಇಲ್ಲದೇ ಪರ್ಯಾಯ ರೂಪಿಸೋಕ್ಕಾಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಬುದ್ಧನ ಕಾಲ ಗಣತಂತ್ರಗಳ ಮೇಲೆ ಸಾಮ್ರಾಜ್ಯಗಳು ದಾಳಿ ಮಾಡ್ತಕ್ಕಂಥ ಕಾಲ. ಸಾಮ್ರಾಜ್ಯಗಳು ಇರಲಿಲ್ಲ. ಆದರೆ ಈ ಮೌರ್ಯರು, ಗುಪ್ತರು ಇವರೆಲ್ಲ ಬಂದ ಮೇಲೆ ಆ ಬುಡಕಟ್ಟುಗಳ ಮೇಲೆ, ಬುದ್ಧನದು ಸಹಿತ ಒಂದು ಬುಡಕಟ್ಟೇನೆ, ಆ ಬುಡಕಟ್ಟುಗಳ ಮೇಲೆ ಅಲ್ಲಿರ್ತಕ್ಕಂಥ ಗಣತಂತ್ರ ಜನತಂತ್ರದ ಮೇಲೆ ಸಾಮ್ರಾಜ್ಯಶಾಹಿಗಳು ಮತ್ತು ಸಾಮ್ರಾಜ್ಯಗಳು ದಾಳಿ ಮಾಡ್ತಕ್ಕಂಥ ಕಾಲದಲ್ಲಿ ಬುದ್ಧ ಇದು ಅಲ್ಲ, ಇದು ಒಂದು ಪರ್ಯಾಯ ಈ ಥರ ಇದೆ ಅಂತ ಅವರು ತೋರಿಸಿದ್ರು. ಯಾಕಂದರೆ ಗಣತಂತ್ರವನ್ನು ಉಳಿಸಿಕೊಳ್ಳೋ ಪ್ರಯತ್ನ. ಆದರೆ 12ನೇ ಶತಮಾನಕ್ಕೆ ಬರೋದ್ರೊಳಗೇನೆ ಇಡೀ ಗಣತಂತ್ರಗಳು ನಾಶ ಆಗಿ ಸರ್ವಾಧಿಕಾರ ಮಾತ್ರ ಅಲ್ಲ, ಸರ್ವಾಧಿಕಾರಿ ಮತ್ತು ಸರ್ವಾಧಿಕಾರಿಗಳ ನಡುವಿನ ಸಂಘರ್ಷ ಭಾಳ ತೀವ್ರವಾಗಿತ್ತು. ಬಿಜ್ಜಳನ ಇತಿಹಾಸ ನೋಡಿದರೆ ಗೊತ್ತಾಗ್ತದೆ, ಭಾಳ ಸಂಘರ್ಷ ಭಾಳ ತೀವ್ರವಾಗಿತ್ತು. ಸೊ ಅಂಥ ಸಂದರ್ಭದಲ್ಲಿ ಶರಣರು, ಬಸವಣ್ಣನವರ ಆದಿಯಾಗಿ ಶರಣರು ಪ್ರತಿರೋಧವನ್ನು ಮಾಡ್ತಾರೆ. ಯಾವುದಕ್ಕೆ ಪ್ರತಿರೋಧ? ಸೊ ಯಾಕೆ ಪ್ರತಿರೋಧವನ್ನು ಇವತ್ತು ನಾವು ಸ್ಮರಿಸಿಕೊಳ್ಬೇಕು ಅಂದರೆ, ಅವರು ನಂಬಿಕೆಗೆ ಪ್ರತಿರೋಧ ಮತ್ತು ಪರ್ಯಾಯ ನಂಬಿಕೆಗಳು, ಮೌಢ್ಯಗಳನ್ನು ವಿರೋಧ ಮಾಡಿದರು. ಮೌಢ್ಯಗಳನ್ನು ವಿರೋಧ ಮಾಡಿದರು. ಎನ್ನ ಕಾಲವೇ ಕಂಬ ದೇಹವೇ ದೇಗುಲ ಸಿರವೇ ಹೊನ್ನ ಕಳಸವಯ್ಯ, ನನ್ನ ದೇಹವನ್ನೇ ದೇಗುಲ ಮಾಡಿದರು. ಆ ದೇಗುಲಗಳನ್ನು ನಿರಾಕರಿಸಿದರು. ದೇಗುಲಗಳನ್ನು ನಿರಾಕರಿಸಿದರು. ಕಾಯಕವನ್ನೇ ಕೈಲಾಸ ಅಂದರೆ ದೇವಸ್ಥಾನಗಳನ್ನು ದೇವಸ್ಥಾನಗಳನ್ನು ನಿರಾಕರಿಸಿ, ಪುರೋಹಿತರನ್ನು ನಿರಾಕರಿಸಿ, ಆ ಪುರೋಹಿತರಿಂದ ಉಂಟಾಗ್ತಾ ಇರ್ತಕ್ಕಂಥ ಈ ವೈದಿಕ ಸಂಸ್ಕೃತಿಯನ್ನು ಅವರು ಎದುರಿಸಿ ನಿಂತರು. ಆವಾಗ ಅವರು ಧಾರ್ಮಿಕ ನಂಬಿಕೆಗಳಿಗೆ ಒಂದು ಪರ್ಯಾಯವನ್ನು ರೂಪಿಸಿದರು. ನಾವು ಜಗತ್ತಿನಲ್ಲಿ 2 ರೀತಿ ಚಿಂತನೆಗಳನ್ನು ನೋಡ್ತೇವೆ. ಒಂದು ಚೈತನ್ಯವಾದ, ಇನ್ನೊಂದು ವಾಸ್ತವವಾದ. ಚೈತನ್ಯವಾದ ಮತ್ತು ವಾಸ್ತವವಾದ. ಚೈತನ್ಯವಾದ ಅಂದರೆ ನಮಗೆ ಎಲ್ಲರಿಗೂ ಸಂಬಂಧಪಟ್ಟಿದ್ದು ಅಲ್ಲಿದೆ, ಅವನು ಹೆಂಗೆ ಹೇಳ್ತಾನೆ ಹಂಗೆ ಬದುಕೋದು ನಮ್ಮ ಜವಾಬ್ದಾರಿ ಅನ್ನೋದು ಒಂದು ಚೈತನ್ಯವಾದದ ಕಲ್ಪನೆ. ನನಗೆ ದುಃಖ ಆದರೆ, ಸಂಕಟ ಆದರೆ, ಶೋಷಣೆ ಆದರೆ ಅದು ಚೈತನ್ಯದ ಅವನ ಕೆಲಸ, ನಾನು ಅನುಭವಿಸ್ಬೇಕು, ಕರ್ಮ ಸಿದ್ಧಾಂತ ಇದು ಬಂತು. ಆದರೆ ವಾಸ್ತವವಾದ ಅನ್ನೋದು ಇಲ್ಲಿ ಮನುಷ್ಯನ ಸಂಬಂಧದ ನಡುವೆ ಈ ಸಂಬಂಧಗಳು ನೀತಿಗಳು ಹುಟ್ಟುಕೊಳ್ತವೆ. ಒಂದು ಸಮಾಜ ನಿರ್ಮಾಣ ಆಗ್ತದೆ. ನನ್ನ ನೋವಿಗೆ, ದುಃಖಕ್ಕೆ, ಸಂಕಟಕ್ಕೆ, ಅತ್ಯಾಚಾರ, ಅನ್ಯಾಯಕ್ಕೆ ಎಲ್ಲದಕ್ಕೂ ಮಾನವ ಸಮಾಜನೇ ಕಾರಣ. ಅದಕ್ಕಾಗಿ ಈ ಮಾನವ ಸಮಾಜವನ್ನು ಬದಲಾವಣೆ ಮಾಡಬೇಕು. ಮಾನವ ಸಮಾಜ ಕಾರಣ ಅಂತ ಗೊತ್ತಾದರೆ ಅದನ್ನು ಬದಲಾವಣೆ ಮಾಡಬೇಕು ಅಂತ ಆಗ್ತದೆ. ಇಲ್ಲ ಎಲ್ಲ ಅವನದೇ ಕೆಲಸ ಅಂದರೆ ನಾವು ಪ್ರಯತ್ನ ಏನು ಮಾಡ್ತೀವಿ? ಸೊ ಅದಕ್ಕಾಗಿ ಶರಣರು ಕೊಟ್ಟಿರ್ತಕ್ಕಂಥ ಈ ಪರ್ಯಾಯ ಇದೆಯಲ್ಲ, ಶರಣರು ಚಿಂತನೆಯಲ್ಲಿ ಕೂಡಲ ಸಂಗಮ. ಆದರೆ ಕೂಡಲ ಸಂಗಮ ಮೂರ್ತ ರೂಪದ ದೇವರಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿದ್ದಾನೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿದ್ದಾನೆ. ಸೊ ಅವಾಗ ಇರ್ತಕ್ಕಂಥ ಈ ವೈದಿಕರು ಕೊಟ್ಟಿರ್ತಕ್ಕಂಥ, ಆಗಮಕರು ಕೊಟ್ಟಿರ್ತಕ್ಕಂಥ 10 ತಲೆ, 1 ಕೈ, 6 ತಲೆ, ಅರಿಕೈ, ಖಡ್ಗ, ಕುದುರೆ, ಸಿಂಹ ಹತ್ತಿರ್ತಕ್ಕಂಥ ಯಾವ ದೇವರು ಆ ವಚನಗಳಲ್ಲಿ ಇಲ್ಲ. ಸೊ ಇಂಥ ಒಂದು ಪರ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಅವರು ಇನ್ನೂ ಭಾಳ ದೊಡ್ಡ ಪರ್ಯಾಯ. ನಮ್ಮಲ್ಲಿ ಭಾಳ ಜನ ಮಠಾಧಿಪತಿಗಳು ಹೇಳ್ತಾರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಶಾಕಾಹಾರಿ ಮಾಂಸಾಹಾರಿ ವಚನಗಳು ಅಂತ. ಶಾಕಾಹಾರಿ ವಚನಗಳಂದರೆ ಕಳಬೇಡ, ಕೊಲ್ಲಬೇಡ, ಹುಸಿಯನ್ನು ನುಡಿಯಲು ಬೇಡ. ಎಲ್ಲ ಮಠಾಧಿಪತಿಗಳು ಹೇಳ್ತಾರೆ, ಅವರೇ ಇದನ್ನು ಮಾಡ್ತಾ ಇದ್ದಾರೆ. ರಾಜಕಾರಣಿಗಳು ಹೇಳ್ತಾರೆ, ಬಸವಣ್ಣನ ವೇದಿಕೆ ಕರೆದ್ರೆ ಕಳಬೇಡ, ಕೊಲ್ಲಬೇಡ. ಸೊ ಎಷ್ಟು ಗುಂಜಾಗಿದೆ. ಒಬ್ಬನಾದರೂ ಮಠಾಧಿಪತಿ ವೇದಕ್ಕೆ ವರೆಯ ಕಟ್ಟುವೆ ಅಂತ ಹೇಳಿದ್ನ. ವೇದಕ್ಕೆ ವರೆಯ ಕಟ್ಟುವೆ ಇದು ವೈದಿಕ ಚಿಂತನೆಗೆ ಒಂದು ದೊಡ್ಡ ಪ್ರತಿರೋಧ. ಇದು ವೇದಕ್ಕೆ ವರೆಯ ಕಟ್ಟುವೆ. ಆಮೇಲೆ ಹೇಳ್ತಾನೆ, ಶಾಸ್ತ್ರಕ್ಕೆ ಏನು ಶಿಕ್ಷೆ ಕೊಡ್ತೀನಿ, ಆಗಮಕ್ಕೆ ಏನು ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ವೇದಕ್ಕೆ ವರೆಯ ಕಟ್ಟುವೆ ಮೊದಲನೇ ಸಾಲ. ಆದರೆ ಅದರ ಕೊನೆ ಸಾಲ ಏನಿದೆ ಅಂತಂದರೆ, ಮಾದಾರ ಚೆನ್ನಯ್ಯ ಮನೆಯ ಮಗನಾನಯ್ಯ. ಅಂದರೆ ಅಸ್ಪೃಶ್ಯನ ಕೆಳಹಂತದಲ್ಲಿರ್ತಕ್ಕಂಥ ಯಾರನ್ನು ನೀವು ಅಸ್ಪೃಶ್ಯನಾಗಿ ಮಾಡಿಟ್ಟಿದ್ದೀರಿ ಅಂಥವನ ಮೂಲಕ, ಯಾವ ಚಾತುರ್ವರ್ಣ ಮನುಸ್ಮೃತಿ ವೈದಿಕ ಸಂಸ್ಕೃತಿ ಮೂಲಕ ನೀವು ಅವನನ್ನು ತೆಳಗಿಟ್ಟಿದ್ದೀರಿ, ಅವನ ಮೂಲಕನೇ ನಾನು ನಿಮ್ಮ ಮೂಗು ಕೊಯ್ಯುತ್ತೇನೆ, ವೇದಗಳನ್ನು ನಾನು ಪ್ರಶ್ನಿಸುತ್ತೇನೆ ಅಂತ ಹೇಳ್ತಾನಲ್ಲ. ಇದು ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಆ ಕಾಲದಲ್ಲಿ ಬಂದಿತ್ತು. ಆ ಕಾರಣಕ್ಕಾಗಿಯೇ ಇವತ್ತಿನ ಪೋಸ್ಟ್ ಮಾಡರ್ನಿಸ್ಟ್ ಥಿಯರಟಿಷಿಯನ್ಸ್ ಹೇಳ್ತಾರೆ ಮತ್ತೆ ಮೂಗು ಕೊಯ್ದಾಗಿ ಇದ್ಗಿದಾರೋ, ಅದಕ್ಕಾಗಿ ಬಸವಣ್ಣ ಇಲ್ಲಿ ಇರಲೇ ಇಲ್ಲ, ಕಲ್ಯಾಣ ಕ್ರಾಂತಿ ಹಾಗೇ ಇಲ್ಲ, ಜಾತಿ ವ್ಯವಸ್ಥೆ ಇರಲೇ ಇಲ್ಲ, ಇಂಥ ಥಿಯರಿಗಳನ್ನು ಹುಟ್ಟಾಕ್ತಾ ಇದ್ದಾರೆ. ಜಾತಿ ವ್ಯವಸ್ಥೆಗಳು ಇರಲೇ ಇಲ್ಲ, ಬ್ರಿಟಿಷರು ಬಂದ ಮೇಲೆ ಜಾತಿ ವ್ಯವಸ್ಥೆಗಳು ಬಂತು ಅಂತ ಹೇಳ್ತಾರಲ್ಲ. ಹಾಗಾದರೆ ಮನುಸ್ಮೃತಿ ಬ್ರಿಟಿಷರು ಬರೆದ್ರ ಅಥವಾ ಭಾರತೀಯರು ಬರೆದ್ರ? ಮನುಸ್ಮೃತಿಯನ್ನು ಬ್ರಿಟಿಷರು ಬರೆದ, ಭಾರತೀಯರು ಬರೆದ್ರ? ಮನುಸ್ಮೃತಿ 8ನೇ ಅಧ್ಯಾಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಯಾರ್ಯಾರಿಗೆ ಏನೇನು ಶಿಕ್ಷೆ ಕೊಡಬೇಕು.
ಒಬ್ಬ ಕೆಳಜಾತಿಯವನು ಮೇಲ್ಜಾತಿಯ ಕನ್ಯೆಯನ್ನು ಅಪಹರಣ ಮಾಡಿದರೆ ಅಥವಾ ಮದುವೆ ಆದರೆ ಅವನು ತಲೆ ತೆಗಿಬೇಕು. ಮೇಲ್ಜಾತಿಯವನಿಗೆ ಕೆಳಜಾತಿ ಮದುವೆ ಆದರೆ ಅವನಿಗೆ ತಲೆ ಬೋಳಿಸಿ ಶಿಕ್ಷೆ ಕೊಡಬೇಕು. ಮೇಲ್ಜಾತಿಯವನಿಗೆ ತಲೆ ಬೋಳಿಸ್ಬೇಕು, ಕೆಳಜಾತಿಯವನಿಗೆ ತಲೆ ತೆಗಿಬೇಕು. ಸೊ ಈ ಒಂದು ತಾರತಮ್ಯ ಇರತಕ್ಕಂಥ ಜಾತಿ ವ್ಯವಸ್ಥೆಯನ್ನು ನೀವು ಅವತ್ತು ತಂದಿರಲ್ಲ. ಇದು ಒಂದು ದೊಡ್ಡ ಪ್ರತಿರೋಧವನ್ನು ಕೊಟ್ಟರು. ಬುದ್ಧ ಪರ್ಯಾಯವನ್ನು ಕೊಟ್ಟರು, ವಚನಕಾರರು ಒಂದು ಪ್ರತಿರೋಧವನ್ನು ಕೊಟ್ಟರು. ಅಂಬೇಡ್ಕರ್ ಅವರು ಬಂದ ಮೇಲೆ, ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಬರೆಯೋಕ್ಕಿಂತ ಮುಂಚೆ ತಾವೆಲ್ಲ ಗಮನಿಸಿರ್ತೀರಿ, ಸ್ಟೇಟ್ಸ್ ಆ್ಯಂಡ್ ಮೈನಾರಿಟಿ ಒಳಗೆ ಆ ಕೃತಿ ಒಳಗೆ ಅವ್ರು ಹೇಳ್ತಾರೆ, ಈ ದೇಶದ ಸಂಪತ್ತು, ಇನ್ನೂ ಅವರು ಸಂವಿಧಾನ ಸಮಿತಿ ಅಧ್ಯಕ್ಷ ಆಗಿರಲಿಲ್ಲ, ಆವಾಗ ಸಂವಿಧಾನ ಸಮಿತಿ ಮುಂದೆ ಒಂದು ಮನವಿ ಕೊಡ್ತಾರೆ ಅಂಬೇಡ್ಕರ್ ಅವರು. ಅದರೊಳಗೆ ಅವ್ರು ಹೇಳ್ತಾರೆ 10 ಅಂಶಗಳನ್ನು ಹೇಳ್ತಾರೆ. ಈ ದೇಶದ ಭೂಮಿ ರಾಷ್ಟ್ರೀಕರಣ ಆಗಬೇಕು. ಆಗಲೇ ಒಂದು ಗೋಷ್ಠಿ ನಮ್ಮ ಹಿರಿಯರು ಹೇಳಿದರು, ದೇಶದ ಭೂಮಿ ರಾಷ್ಟ್ರೀಕರಣ ಆಗಬೇಕು. ರಾಷ್ಟ್ರೀಕರಣ ಅಂದರೆ ಭೂಮಾಲೀಕರಿಗೆ ದುಡ್ಡನ್ನು ಕೊಟ್ಟು ಆ ಭೂಮಿನ ತಗೊಂಡು ಅದನ್ನು ಎಲ್ಲರಿಗೂ ಉಳುಮೆ ಕೊಡಬೇಕು, ಸಾಮೂಹಿಕ ಉಳುಮೆ. ಎರಡನೇದು, ಎಲ್ಲ ಬೃಹತ್ ಕೈಗಾರಿಕೆಗಳು ರಾಷ್ಟ್ರೀಕರಣ ಆಗಬೇಕು. ಬ್ಯಾಂಕ್, ಇನ್ಶೂರೆನ್ಸ್, ದೊಡ್ಡ ದೊಡ್ಡ ಕೈಗಾರಿಕೆಗಳು ರಾಷ್ಟ್ರೀಕರಣ ಆಗಬೇಕು. ಇದು ಅಂಬೇಡ್ಕರ್ ಅವರು ಸಂವಿಧಾನ ಸಮಿತಿ ರಚನಾ ಸಮಿತಿ ಅಧ್ಯಕ್ಷರಾಗಕ್ಕಿಂತ ಮುಂಚೆ 1946ರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮನವಿ. ಸೊ ಇಷ್ಟನ್ನು ಗಮನದಲ್ಲಿ ಇಟ್ಟುಕೊಂಡು ಯಾವ ಶರಣರು ಅಸ್ಪೃಶ್ಯತೆ ಇಲ್ಲದ ಒಂದು ಸಮಾಜವನ್ನು ನಿರ್ಮಾಣ ಮಾಡಿದರು, ಸಂಪತ್ತಿನ ಸಮಾಜೀಕರಣವನ್ನು ಹೇಳಿದರು. ಶರಣರು ಸಿರಿಗರ ಬಡದವರು ಅಂತ ಹೇಳ್ತಾರೆ. ಸಿರಿಗರ, ಸಿರಿ ಸಂಪತ್ತನ್ನು ಹೊಂದಿದವರನ್ನು ಸಿರಿಗರ ಅಂತ ಬರೀತಾರೆ. 1848ರಲ್ಲಿ ಕಾರ್ಲ್ ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಅವರು ಒಂದು ಪ್ರಣಾಳಿಕೆ ಅಂತ ಒಂದು ಪುಸ್ತಕವನ್ನು ಬರೀತಾರೆ, ಕಮ್ಯುನಿಸ್ಟ್ ಪ್ರಣಾಳಿಕೆ ಅಂತ, ಮ್ಯಾನಿಫೆಸ್ಟೋ. ಅದರಲ್ಲಿ 10 ಅಂಶಗಳನ್ನು ಹೇಳ್ತಾರೆ. ಅದರಲ್ಲಿ ಇದನ್ನು ಹೇಳ್ತಾರೆ, ಒಂದು ಸಮಾಜವಾದಿ ಕ್ರಾಂತಿಯಾಗಿ ದುಡಿಯುವ ಜನ ಅಧಿಕಾರಕ್ಕೆ ಬಂದು ಈ ದೇಶದ ಸಂಪತ್ತನ್ನು ಸಮಾಜೀಕರಣಗೊಳಿಸಬೇಕು, ಸಮಾಜದ ಎಲ್ಲರಿಗೂ ಬರುವಂಗೆ ಮಾಡಬೇಕು ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರು ಈ ಸ್ಟೇಟ್ಸ್ ಆ್ಯಂಡ್ ಮೈನಾರಿಟಿ ಕೃತಿಯಲ್ಲಿ ಬರ್ತಾ ಇರ್ತಕ್ಕಂಥ ಅಲ್ಲಿ 10 ಅಂಶಗಳು ಹೇಳ್ತಾರೆ. ನಾನು ನಮ್ಮ ಹೊಸತು ಪತ್ರಿಕೆಯಲ್ಲಿ ಎರಡನ್ನೂ ಇಟ್ಟು ಬರೆದಿದ್ದೆ ಒಂದು ಸಲ, 2 ಅಂಶಗಳನ್ನು, ಅಲ್ಲಿ 10 ಇಲ್ಲಿ 10, 10 ಇದ್ದಾವೆ, 2 ಬರೆದಿದ್ವಿ. 2 ಏನು ಹೇಳ್ತಾವಂದರೆ ಸಂಪತ್ತಿನ ಸಮಾಜೀಕರಣ. ಆಮೇಲೆ ಅಂಬೇಡ್ಕರ್ ಅವರು ರಚನಾ ಸಮಿತಿ ಅಧ್ಯಕ್ಷ ಆದಮೇಲೆ ಅವರು ಅಧ್ಯಕ್ಷರು, ಸದಸ್ಯರೆಲ್ಲ ಇದ್ದರು, ಒತ್ತಡಗಳಿದ್ದು, ಆದರೆ ಅವರ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಈ ಎಲ್ಲ ಅಂಶಗಳನ್ನು ಒಳಗೊಂಡಿದ್ದಾವೆ. ಅಂದರೆ ಸಂಪತ್ತಿನ ವಿತರಣೆ ಆಗಬೇಕು, ಸಂಪತ್ತಿನ ಕೇಂದ್ರೀಕರಣ ಆಗಬಾರ್ದು ಅಂತ ಅನ್ನೋದು ಅವ್ರ ನಿಲುವು. ಇಷ್ಟನ್ನು ಇಟ್ಟುಕೊಂಡು ಇವತ್ತು ನಾವು ಸಾಹಿತಿಗಳಾದವರು, ಇಷ್ಟು ದಿನ ನಮ್ಮ ಸಾಹಿತ್ಯ, ಅದು ನವೋದಯ ಸಾಹಿತ್ಯ ಇರಲಿ, ನವ್ಯ ಸಾಹಿತ್ಯ ಇರಲಿ, ಅದರಲ್ಲೂ ಪ್ರಗತಿಶೀಲ ದಲಿತ ಬಂಡಾಯ ಸಾಹಿತ್ಯಗಳು ಈ ಚಿಂತನೆಯಿಂದ ಪ್ರಭಾವಿತವಾದವು. ಸೊ ಅಲ್ಲಿ ನಮ್ಮ ಕಾದಂಬರಿ ಬಗ್ಗೆ ಚರ್ಚೆ ಆಯಿತು. ಕನ್ನಡದ ಮೊದಲನೇ ಕಾದಂಬರಿ ಇಂದಿರಾಬಾಯಿ ಆಗಿರ್ಬೋದು, ವಾಗ್ದೇವಿ ಆಗಿರ್ಬೋದು, ಈ ಕಾದಂಬರಿಗಳು ದೊಡ್ಡ ಪ್ರಮಾಣದೊಳಗೆ ಹೆಣ್ಣಿನ ರಕ್ಷಣೆ, ಹೆಣ್ಣಿನ ಮೇಲಾಗ್ತಕ್ಕಂಥ ಅನ್ಯಾಯ ಅತ್ಯಾಚಾರಗಳನ್ನು ಹೇಳ್ತವೆ. ಸೊ ಚೋಮಂದುಡಿ ಅಂತ ಕಾದಂಬರಿ ಭೂಮಿ ಬಗ್ಗೆ ಮಾತಾಡ್ತದೆ. ಸೊ ಇಂಥ ಹಲವಾರು ಕಾದಂಬರಿಗಳಿದಾವೆ. ಆದರೆ ಪ್ರಗತಿಶೀಲ ಸಾಹಿತ್ಯ ಮತ್ತು ದಲಿತ ಸಾಹಿತ್ಯ ಒಂದು ದುಡಿಯುವ ಜನರ ನೋವಿಗೆ ಒಂದು ಖಡ್ಗವಾಗಿ ಬಂದಿರತಕ್ಕಂಥ ರೀತಿಯೊಳಗೆ ಒಂದು ಹಂತ ಬಂತು. ಸೊ ಇವತ್ತಿನ ಸಂದರ್ಭಕ್ಕೆ ನಾವು ಬಂದರೆ ಈ ಮೌಲ್ಯಗಳಿದಾವ ಬಂಧುಗಳೇ, ನನಗೆ ಅತ್ಯಂತ ನೋವಾಗೋದು ಮೌಲ್ಯಗಳು ಪಲ್ಲಟವಾಗ್ತಾ ಇದ್ದಾವೆ. ಕ್ರೌರ್ಯ ಶೌರ್ಯ ಆಗ್ತಾ ಇದೆ. ಯಾವುದನ್ನು ನಾವು ಹಿಂದೆ ಕ್ರೌರ್ಯ ಅಂತ ಕರೆದಿದ್ವೋ ಅದು ಶೌರ್ಯ ಆಗ್ತಾ ಇದೆ. ಅದನ್ನು ಹೇಗೆ ಡಿಫೈನ್ ಮಾಡ್ತಾರಂತಂದರೆ, ಒಂದು ಕಮ್ಯುನಿಟಿಯನ್ನು ಇಸ್ಲಾಮೋಫೋಬಿಯಾನ ಕ್ರಿಯೇಟ್ ಮಾಡಿ ಜನರಿಗೆ ಹೇಳ್ತಾ ಇದ್ದಾರೆ. ಭಾಳ ದೊಡ್ಡ ದೊಡ್ಡ ಸಾಹಿತಿಗಳು ಹೇಳಿದ್ದಾರೆ, ಬುದ್ಧ ಬಂದಿದ್ದರಿಂದ ನಾವು ಹೇಡಿಗಳಾದ್ವಿ ಅಂತ. ಅಂದರೆ ಸಹಬಾಳ್ವೆ ಹೇಡಿ ಅಂತ ಆಯಿತು. ಇವನಾರವ ಎಂದೆನಿಸಿದರಯ್ಯ ಅಂತ ಐತಲ್ಲ ಬಸವಣ್ಣನವ್ರು ಹೇಳಿದ್ದು, ಅದು ನಮ್ಮನ್ನು ಹೇಡಿಗಳನ್ನಾಗಿ ಮಾಡ್ತು. ಬುದ್ಧ ನಮ್ಮನ್ನು ಹೇಡಿಗಳನ್ನಾಗಿ ಮಾಡ್ದ, ಗಾಂಧಿ ನಮ್ಮನ್ನು ಹೇಡಿಗಳನ್ನಾಗಿ ಮಾಡ್ದ. ಇಲ್ಲ ಅಂದರೆ ಕ್ಷಾತ್ರ ತೇಜಸ್ಸು, ಬ್ರಿಟಿಷರು ಬಂದಾಗ ಎಲ್ಲಿ ಹೋಗಿತ್ತು ಕ್ಷಾತ್ರ ತೇಜಸ್ಸು? ಪಾಕಿಸ್ತಾನ ಆದ ತಕ್ಷಣ ಕ್ಷಾತ್ರ ತೇಜಸ್ಸು ಉಕ್ಕೊಂಡ್ಬಿಡ್ತದೆ. ಬ್ರಿಟಿಷರು ಬಂದಾಗ ಎಲ್ಲಿ ಹೋಯ್ತು? ಹೋಗ್ಲಿ, ಗೋವಾ ವಿಮೋಚನೆ ಲೇಟ್ ಆಯ್ತಲ್ಲ, ಹೈದರಾಬಾದ್ ವಿಮೋಚನೆ 1 ವರ್ಷ ಲೇಟ್ ಆಯಿತು, ಗೋವಾ ವಿಮೋಚನೆ ಇನ್ನೂ ಲೇಟ್ ಆಯಿತು. ಕಲಬುರಗಿ ಹಲವಾರು ಜನ ಸ್ವಾತಂತ್ರ್ಯ ಹೋರಾಟಗಾರರು ಗೋವಾ ವಿಮೋಚನೆ ಚಳವಳಿಗೆ ಹೋಗಿದ್ರು. ಅವಾಗ ಎಲ್ಲಿ ಹೋಗಿದ್ರಿ? ನಿಮ್ಮ ಕ್ಷಾತ್ರ ತೇಜಸ್ ಎಲ್ಲಿ ಹೋಗಿತ್ತು? ಅಂದರೆ ಒಂದು ಸಂಸ್ಕೃತಿಯನ್ನು ನಾಶ ಮಾಡಿ,
ಸಹಜೀವನದ ಸಂಸ್ಕೃತಿಯನ್ನು, ಲಿಂಗ ಭೇದವಿಲ್ಲದ, ಜಾತಿ ಭೇದವಿಲ್ಲದ, ಧರ್ಮ ಭೇದವಿಲ್ಲದ ಒಂದು ಸಂಸ್ಕೃತಿಯನ್ನು ನಾಶ ಮಾಡಿ ಒಂದು ಶ್ರೇಷ್ಠತೆಯ ಪರಿಕಲ್ಪನೆಯನ್ನು ತುಂಬುತ್ತಾ ಇದ್ದಾರೆ. ಇದನ್ನು ನಮ್ಮ ಈ ಸೂಕ್ಷ್ಮ ತಲ್ಲಣಗಳಿದಾವಲ್ಲ, ಪಲ್ಲಟಗಳು, ಇದನ್ನು ಸಾಹಿತ್ಯಗಳು, ಕಲಾವಿದರು, ಎಲ್ಲರೂ, ಮಾಧ್ಯಮ ಗೆಳೆಯರು ಮತ್ತು ಕಲಾ ಮಾಧ್ಯಮ, ಸಾಹಿತ್ಯ ಮಾಧ್ಯಮ, ಸಾಂಸ್ಕೃತಿಕ ಮಾಧ್ಯಮಗಳವ್ರನ್ನ ಗಮನಿಸಬೇಕಾಗಿದೆ. ಈ ವೇದಿಕೆಯಲ್ಲಿ ಅಕಾಡೆಮಿಷಿಯನ್ಸ್ ಇರೋದರಿಂದ ಇನ್ನೂ ಒಂದು ಅಂಶವನ್ನು ತಮ್ಮ ಗಮನಕ್ಕೆ ತರ್ತೇನೆ. ತಾವು ವಿಶ್ವವಿದ್ಯಾಲಯದವರು ಆಲೋಚನೆ ಮಾಡಬೇಕು. ಜನಪದ ಗೋಷ್ಠಿಯಲ್ಲಿ ಮಾತನಾಡಿದ್ರಿ. ನಾವು ಜನಪದ ಸಾಹಿತ್ಯವನ್ನು ಶ್ರೇಷ್ಠ ಸಾಹಿತ್ಯ ಅಂತೇವೆ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಜನಪದದ ಗತ್ತು, ನುಡಿ, ಕುಣಿತ, ಆ ತಾಕತ್ತು, ಆ ಶಕ್ತಿ, ಆ ಧ್ವನಿ, ಕಂಠಸಿರಿ ಇದೆಲ್ಲವೂ ಓಕೆ. ಆದರೆ ನಮ್ಮ ದೊಡ್ಡಾಟಗಳನ್ನು ಮೊನ್ನೆ ಅಧ್ಯಯನ ಮಾಡಿದೆ. ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ದೊಡ್ಡಾಟಗಳನ್ನು ಅಧ್ಯಯನ ಮಾಡಿದಾಗ ದೊಡ್ಡಾಟಗಳಾಗಲಿ, ಬಯಲಾಟಗಳಾಗಲಿ, ಪುರಾಣಗಳಾಗಲಿ, ಇವು ಎಲ್ಲವನ್ನು, ಈ ದೊಡ್ಡಾಟಗಳನ್ನು ಮಾಡೋದು ಶೂದ್ರರು ಮತ್ತು ದಲಿತರು, ದೊಡ್ಡಾಟಗಳು ಮಾಡೋದು ಶೂದ್ರರು ಮತ್ತು ದಲಿತರು. ಇವರೆಲ್ಲರೂ ಯಾವ ಮೆಸೇಜನ್ನು ಆ ನಾಟಕಗಳ ಮೂಲಕ ತಗೊಂಡು ಹೋಗ್ತಾ ಇದ್ದಾರೆ, ಆ ಜಾನಪದ ಪ್ರಕಾರದ ಮೂಲಕ ಯಾವ ಮೆಸೇಜನ್ನು ತಗೊಂಡು ಹೋಗ್ತಾ ಇದ್ದಾರೆ, ಯಾವ ಮೆಸೇಜನ್ನು ತಗೊಂಡು ಹೋಗ್ತಾ ಇದ್ದಾರೆ ಅಂದರೆ, ವೈದಿಕ ಸಂಸ್ಕೃತಿ, ಆರ್ಯ ಸಂಸ್ಕೃತಿ, ದ್ರಾವಿಡ ಸಂಸ್ಕೃತಿಯನ್ನು ಹೇಗೆ ನಾಶ ಮಾಡಿತು, ನಮ್ಮ ತಾತ ಮುತ್ತಾತರನ್ನು ಕೊಂದದ್ದನ್ನು, ದಮನ ಮಾಡಿದ್ದನ್ನು, ಹತ್ಯೆ ಮಾಡಿದ್ದನ್ನು ಭಯಂಕರ ಪ್ರೀತಿಯಿಂದ ಕುಣಿದು ಹಾಡಿ ಕುಪ್ಪಳಿಸ್ತಾ ಇದ್ದೀವಿ ನಾವು ಆ ನಾಟಕ ಕಲಾ ಪ್ರಕಾರದ ಮೂಲಕ. ಅಂದರೆ ವೈದಿಕ ಸಂಸ್ಕೃತಿ ಅತ್ಯಂತ ಸೂಕ್ಷ್ಮವಾಗಿ ಕಲಾ ಪ್ರಕಾರಗಳ ಮೂಲಕ ನಮ್ಮನ್ನು ನಾವೇ ಗಮನಿಸಿಕೊಳ್ತಕ್ಕಂಥ ರೀತಿಯೊಳಗೆ ನಮ್ಮ ಈ ಮಾಧ್ಯಮಗಳಲ್ಲಿ ಬಂದಿದೆ. ಇವತ್ತು ನಾವು ಸಾಹಿತಿಗಳಾದವರು, ಚಿಂತಕರಾದವರು ಆಲೋಚನೆ ಮಾಡೋಕ್ಕೆ, ಪಬ್ಲ ನರೋದ ಹೇಳಿದ ರೀತಿಯೊಳಗೆ ನಾವು ನಮ್ಮ ಬದುಕನ್ನು, ನಮ್ಮ ಜನರ ಬದುಕನ್ನು, ಬುದ್ಧ, ಬಸವ, ಅಂಬೇಡ್ಕರ್, ಮಾರ್ಕ್ಸ್, ಈ ಎಲ್ಲ ಚಿಂತನೆಗಳನ್ನು ನಮ್ಮ ಕಲಾ ಪ್ರಕಾರಗಳಲ್ಲಿ, ಅದರಲ್ಲೂ ದೃಶ್ಯ ಮಾಧ್ಯಮದಲ್ಲಿ ಎಷ್ಟರ ಮಟ್ಟಿಗೆ ನಾವು ತಂದಿದ್ದೀವಿ ಅನ್ನೋದನ್ನು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಯಾಕಂದರೆ ಒಂದು ಪರ್ಯಾಯವನ್ನು, ಯಾವ ಬುದ್ಧ ಮತ್ತು ಶರಣರು ಒಂದು ಪರ್ಯಾಯವನ್ನು ಕೊಡಕ್ಕೆ ಹೋದರೋ ಆ ಥರದ ನಾವು ಸಾಂಸ್ಕೃತಿಕ ಪರ್ಯಾಯಗಳನ್ನು ಕೊಡಬೇಕಂತ ಅವಶ್ಯಕತೆ ಇದೆ, ಸಾಂಸ್ಕೃತಿಕ ಪರ್ಯಾಯಗಳನ್ನು. ಸೊ ಇಂಥ ಸಂದರ್ಭದಲ್ಲಿ ಇವತ್ತು ಮೌಲ್ಯಗಳ ಪಲ್ಲಟ ಆಗ್ತಾ ಇದ್ದಾವೆ. ಮೊದಲು ಮಕ್ಕಳಿಗೆ ತಾಯಂದಿರು ದಾನ ಮಾಡು, ಧರ್ಮ ಮಾಡುವಂಥ ಆಶೀರ್ವಾದ ಮಾಡ್ತಾಯಿದ್ರು. ಸೊ ಇವತ್ತು ದೇಶ ಪ್ರೇಮ ಅದು ಯಾವುದೂ ಇಲ್ಲ. ಭಗತ್ ಸಿಂಗ್ ಪಕ್ಕದ ಮನೆಯವ್ರಿಗೆ ಹುಟ್ಟಲಿ, ಪಕ್ಕದ ಮನೆ ಇವ್ರ ಮನೆಯೊಳಗೆ ಭಗತ್ ಸಿಂಗ್ ಹುಟ್ಟಲಿ, ನನ್ನ ಮನೆಯೊಳಗೆ ಅಂಬಾನಿನೇ ಹುಟ್ಟಬೇಕು. ಸೊ ಈ ಮೌಲ್ಯಗಳ ಪಲ್ಲಟ ಆಗ್ತಾ ಇದ್ದಾವಲ್ಲ, ಸಾಮಾಜಿಕವಾಗಿ ಮೌಲ್ಯಗಳ ಪಲ್ಲಟ ಆಗ್ತಾ ಇದ್ದಾವಲ್ಲ. ಗಾಂಧಿ ಖಳನಾಯಕ ಆಗ್ತಾ ಇದ್ದಾನೆ, ಗೋಡ್ಸೆ ನಾಯಕ ಆಗ್ತಾ ಇದ್ದಾನೆ. ಚೌಗಲಿ ಅವ್ರ ನಾಟಕದಲ್ಲಿ ಹೇಳ್ಬೋದು. ಗಾಂಧಿ ಖಳನಾಯಕ ಆಗ್ತಾ ಇದ್ದಾನೆ, ಗೋಡ್ಸೆ ನಾಯಕ ಆಗ್ತಾ ಇದ್ದಾನೆ. ಅಂದರೆ ಇದರ ಅರ್ಥ ಏನು? ಸೊ ಇದು ಸಾಂಸ್ಕೃತಿಕ ಲೋಕದಲ್ಲಿ ಒಂದು ದೊಡ್ಡ ಪಲ್ಲಟ ನಡೆದಿದೆ. ಇದನ್ನು ನಾವು ಸಾಂಸ್ಕೃತಿಕ ಸರ್ವಾಧಿಕಾರದೆಡೆಗೆ ನಮ್ಮ ಸಾಂಸ್ಕೃತಿಕ ಸಾಹಿತ್ಯಿಕ ಲೋಕ ಹೋಗ್ತಾ ಇದೆ. ಒಂದು ಇನ್ನು ಧಾರ್ಮಿಕ ಸರ್ವಾಧಿಕಾರ ಎರಡನೇದ್ದು. ಸಾಂಸ್ಕೃತಿಕ ಸರ್ವಾಧಿಕಾರ ಅಂತಂದರೆ ನಮ್ಮನ್ನು ಮಾನಸಿಕವಾಗಿ ಒಪ್ಪಿಸಿಬಿಡೋದು, ಇದು ಶ್ರೇಷ್ಠ, ಸತ್ಯನಾರಾಯಣ ಪೂಜೆ ಮಾಡಿದ್ರೇ ನಿನ್ನ ಮನೆ ಉಳಿಯೋದು. ಎಲ್ಲ ನಾನು ಕೆಲವು ದಲಿತರನ್ನು ನೋಡಿದ್ದೀನಿ, ಹಿಂದುಳಿದವ್ರನ್ನೂ ನೋಡಿದ್ದೀನಿ, ಎಲ್ಲರೂ ನೋಡಿದ್ದೀನಿ. ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೆ. ಅಂದರೆ ಇದು ವೈದಿಕ ಸಂಸ್ಕೃತಿಯ ಪೆನಿಟ್ರೇಷನ್, ಅಂದರೆ ದಾಳಿ ಹೌದು ಅಲ್ಲ. ಎರಡನೇದು ಭಾಳ ಮುಖ್ಯವಾಗಿ ನಮ್ಮ ಊರಿನ ಕೆರೆ, ನಮ್ಮ ಮುಂದಿನ ಹಳ್ಳ, ನಿಮ್ಮ ಕಾರಂಜ ನದಿ, ಭೀಮಾ ನದಿ, ಕೃಷ್ಣಾ ನದಿ ಇವನ್ನೆಲ್ಲವನ್ನು ನಿರಾಕರಿಸಿ ಗಂಗೆ ಮಾತ್ರ ಪವಿತ್ರ, ಅಲ್ಲಿ ಮುಳುಗಿದ್ರೇ ನಿಮಗೆ ಪುಣ್ಯ ಸಿಗೋದು ಅಂತಕ್ಕಂಥ, ಅದು ಮಾತ್ರ ಪವಿತ್ರ, ನಮಗೆ ದಿನ ಅನ್ನ ಹಾಕೋದು, ದಿನ ನೀರು ಕುಡಿದು, ನಮ್ಮ ಹೊಲಕ್ಕೆ ಬೆಳಗ್ಗೆ ನೀರು ಬಿಡ್ತಕ್ಕಂಥ ಈ ಕೆರೆ ಹಳ್ಳಗಳು ಪವಿತ್ರ ಅಲ್ಲ ಅಂತ ಹೇಳ್ತಾರೆ. ಅಂದರೆ ಪವಿತ್ರ ಅನ್ನೋದು, ಶ್ರೇಷ್ಠ ಅನ್ನೋದು ಇದು ಸರ್ವಾಧಿಕಾರದ, ಧಾರ್ಮಿಕ ಸರ್ವಾಧಿಕಾರದ ಒಂದು ಸಂಕೇತ. ಪವಿತ್ರ ಮತ್ತು ಶ್ರೇಷ್ಠ. ಪವಿತ್ರ ಅಂದರೆ ಇನ್ನೊಂದು ಅಪವಿತ್ರ ಅಂತ ಅರ್ಥ. ಗಂಗೆ ಪವಿತ್ರ ಅಂದರೆ ನಮ್ಮ ಕಾರಂಜ ಅಪವಿತ್ರ ಅಂತ ಅರ್ಥ, ಭೀಮಾ ಅಪವಿತ್ರ ಅಂತ ಅರ್ಥ, ನಮ್ಮ ಊರ ಮುಂದಿನ ಕೆರೆ ಅಪವಿತ್ರ ಅಂತ ಅರ್ಥ. ಸೊ ಆ ಕಾರಣಕ್ಕಾಗಿ ಇವತ್ತು ಪಾವಿತ್ರದ ಹೆಸರಿನಲ್ಲಿ ಒಂದು ಸರ್ವಾಧಿಕಾರವನ್ನು ಈ ದೇಶದ ಜನರ ಮನೋಭೂಮಿಕೆಯಲ್ಲಿ ರೂಪಿಸ್ತಾ ಇದ್ದಾರೆ.
ಇನ್ನೊಂದು ಇದನ್ನು ಮಾಡಿದರೆ ಶ್ರೇಷ್ಠ. ಶ್ರೇಷ್ಠ ಅಂತಂದಾಗ ಎಲ್ಲ ವರ್ಗದ ಎಲ್ಲ ಜಾತಿಯ ಜನಗೆ ಒಂದು ತಹತೈಕೆ ಏನಂದರೆ ಅಸ್ಮಿತೆಯ ಪ್ರಶ್ನೆ, ನಾನು ಶ್ರೇಷ್ಠ ಅನ್ನಿಸ್ಕೊಳ್ಬೇಕು. ಸೊ ಅವಾಗ ಆ ಪೂಜೆಗಳಾಗ್ತಾ ಇದ್ದಾವೆ. ಇವತ್ತು ನಮ್ಮ ಕೆಲಸ, ನಾವು ಸಾಹಿತಿಗಳು ಸ್ವಲ್ಪ ದಲಿತ ಬಂಡಾಯದ ಸಂದರ್ಭದಲ್ಲಿ ಸಮಾಜದಲ್ಲಿ ನಾವು ಆಳುವ ಪಕ್ಷ ಆಗಿದ್ವಿ. ಅಂದರೆ ನಮ್ಮ ಮೌಲ್ಯಗಳಿದಾವಲ್ಲ, ಸಮಾನತೆ, ಪ್ರೀತಿ, ಸಹೋದರತೆ, ಶಾಂತಿ, ಸಹಬಾಳ್ವೆ, ಈ ನೀತಿಗಳು ಸಮಾಜದ ಪ್ರಧಾನ ಆಶಯಗಳಾಗಿದ್ದು ಅವಾಗ ಆ ನೀತಿಗಳನ್ನ ಪ್ರತಿಪಾದಿಸ್ತಕ್ಕಂಥ ನಾವು ಆಳುವ ಪಕ್ಷ ಆಗಿದ್ವಿ. ರಾಜಕೀಯ ವಿಧಾನಸೌಧ ಕುಂದ್ರೋದಲ್ಲ, ಸಾಂಸ್ಕೃತಿಕ ಲೋಕದ ಆಳುವ ಪಕ್ಷ ನಾವು ಆಗಿದ್ವಿ. ಅಂದರೆ ನಮ್ಮ ಮೌಲ್ಯಗಳು ಸಮಾಜದ ಮೌಲ್ಯಗಳಾಗಿದ್ವು. ಇವತ್ತು ನಮ್ಮ ಮೌಲ್ಯಗಳನ್ನು ಅಲ್ಲಗಳೆಯಲಾಗ್ತಾ ಇದೆ, ನಮ್ಮ ಮೌಲ್ಯಗಳನ್ನು ಅಪಮೌಲ್ಯ ಅಂತ ಹೇಳಲಾಗ್ತಾ ಇದೆ. ಅದಕ್ಕಾಗಿ ಮೊಟ್ಟ ಮೊದಲು ಮಾಡ್ತಾ ಇರ್ತಕ್ಕಂಥ ಅವ್ರ ಕೆಲಸ ಏನು ಅಂತಂದರೆ, ಸಂಗಾತಿಗಳೇ, ಅವಾಗ ನಾವು ನಾಸ್ತಿಕವಾದದತ್ತ ಹೆಚ್ಚು ವಾಲ್ತಾ ಇದ್ವಿ. ಸೊ ಇವತ್ತು ನಮ್ಮ ಮೇಲೆ ಒಂದು ಭಾಳ ದೊಡ್ಡ ಜವಾಬ್ದಾರಿ ಇದೆ ಸಾಂಸ್ಕೃತಿಕ ಲೋಕದ ಎಲ್ಲ ಸಾಹಿತಿಗಳು, ಕಲಾವಿದರ ಮೇಲೆ. ಮತೀಯರು ಬೇರೆ, ಮತಾಂಧರು ಬೇರೆ. ಮತೀಯರಂದರೆ ನಾವು ಯಾರ್ದೋ ಪೂಜೆನೂ ಒಪ್ಪಲಿಲ್ಲ, ಯಾರು ನಾಮ ಬಡ್ಕೊಂಡ್ರೆ ಒಪ್ಪಲಿಲ್ಲ. ನೋಡಿ, ನಾಮ ಬಡ್ಕೊಳ್ಳೋರು, ಜುಟ್ಟ ಬಿಡೋರು, ಜನಿವಾರ, ಶಿವದಾರ ಏನೇ ಹಾಕ್ಕೊಂಡಿದಾರಲ್ಲ, ಅವರವರ ನಂಬಿಕೆಯ ಆಧಾರದಲ್ಲಿ ಅವರು ಬದುಕ್ತಾರೆ. ನಾನು ಇದನ್ನು ನಂಬ್ತೀನಿ ಅನ್ನೋದು ತಪ್ಪಲ್ಲ. ಆದರೆ ನಾನು ಇದನ್ನು ನಂಬ್ತೀನಿ ಅವರೆಲ್ಲರೂ ಮತೀಯರು. ಹಿಂದೂಗಳು ಇದ್ದಾರೆ, ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಂಬ್ತೀನಿ ಅನ್ನೋದು ಮತೀಯ ಆಚರಣೆ. ಆದರೆ ಇದೇ ಶ್ರೇಷ್ಠ, ನೀನು ನಿನ್ನ ಧರ್ಮಕ್ಕಿಂತಲ ನನ್ನ ಧರ್ಮ ಶ್ರೇಷ್ಠ ಅನ್ನೋದಿದೆಯಲ್ಲ, ಅದು ಮತಾಂಧತೆ. ಈ ಮತಾಂಧರಿದಾರಲ್ಲ, ಮತೀಯರನ್ನು ಮತಾಂಧರನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತೀಯರನ್ನು ಮತಾಂಧರನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನ ಭಾಳ ದೊಡ್ಡ ಪ್ರಮಾಣದೊಳಗೆ ನಡೆದಿದೆ. ಸಾಹಿತ್ಯದ ಮೂಲಕ ನಡೆದಿದೆ, ನಾಟಕಗಳ ಮೂಲಕ ನಡೆದಿದೆ, ಸಿನಿಮಾಗಳ ಮೂಲಕ ನಡೆದಿದೆ, ಕಾವ್ಯದ ಮೂಲಕ ನಡೆದಿದೆ. ಬಹುತೇಕ ನಾವಿಲ್ಲಿರ್ತಕ್ಕಂಥ ಪ್ರಗತಿ ಪರ್ವ ನಮ್ಮ ವಾಟ್ಸಪ್ಪಲ್ಲಿ ನೀವು ಬರೆದದ್ದು ನಾವು ಬರೆದದ್ದನ್ನು ನೀವು ನೋಡ್ತೀವಿ. ಇದರ ಆಚೆ ಅಲ್ಲಿ ಮತೀಯರಿದಾರಲ್ಲ, ಮತೀಯರು ಪಾಪದ ಜೀವಿಗಳು. ಕಾಳಿಮಾರ್ಷ ಒಂದು ಮಾತನ್ನು ಹೇಳ್ತಾರೆ, ಅಫ್ಕೋರ್ಸ್ ಧರ್ಮ ಒಂದು ಅಪೀಮ್ ಅಂತ ಹೇಳ್ತಾರೆ, ನಿಜ. ಆದರೆ ಮುಂದಿನ ಶಬ್ದನೇ ರಿಲಿಜನ್ ಈಸ್ ದಿ ಹಾರ್ಟ್ ಆಫ್ ಹಾರ್ಟ್ಲೆಸ್ ಸೊಸೈಟಿ ಅಂತ. ಹೃದಯಹೀನ ಜಗತ್ತಿನ ಹೃದಯ ಅಂದರೆ ಯಾವ ಸಮಾಜದಲ್ಲಿ ಸಂಘಟನೆಗಳಿಲ್ವೋ, ರೈತ ಚಳವಳಿಗಳು, ಕಾರ್ಮಿಕ ಚಳವಳಿಗಳು, ದಲಿತ ಚಳವಳಿಗಳು ಚಿತ್ರ ಆಗಿರ್ತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ಮನುಷ್ಯ ಅನಿವಾರ್ಯವಾಗಿ ತನ್ನ ಅಸ್ತಿತ್ವಕ್ಕೆ, ತನ್ನ ಸಮಸ್ಯೆಗಳಿಗೆ ಅವನು ನೋಡೋದು ದೇವರನ್ನು ಅಥವಾ ಧರ್ಮವನ್ನು ಅಥವಾ ಜಾತಿಯನ್ನು. ಅದಕ್ಕಾಗಿಯೇ ಪುಣ್ಯ ಸ್ನಾನಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ, ಏನಾರ ಮಾಡಿ. ಯಾಕಂದ್ರೆ ಅವ್ನಿಗೆ ಗೊತ್ತಿಲ್ಲ, ಒಂದು ಚಳವಳಿಯ ಮೂಲಕ, ಹಕ್ಕಿನ ಮೂಲಕ, ಸಂವಿಧಾನದ ಆರ್ಟಿಕಲ್ 14ರಿಂದ 52ವರೆಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳಿದಾವಲ್ಲ, ಈ ಹಕ್ಕುಗಳ ಮೂಲಕ ನಾನು ನೆಮ್ಮದಿ ಜೀವನವನ್ನು ಪಡಿಬೋದು ಅಂತಕ್ಕಂಥ ತಿಳುವಳಿಕೆ ಅವನಿಗಿಲ್ಲ. ಅದಕ್ಕಾಗಿ ಅವನು ಆ ನಂಬಿಕೆಗಳಿಗೆ ಬಲಿಯಾಗ್ತಾ ಇದ್ದಾನೆ. ಸೊ ನಮ್ಮ ದೊಡ್ಡ ಜವಾಬ್ದಾರಿ ಏನಂದರೆ, ಈ ಮತೀಯರು ಮತಾಂಧರಾಗದೇ ಇರೋ ಹಾಗೆ ನೋಡ್ಕೋಬೇಕು. ಮತೀಯರು ಮತಾಂಧರಾಗದ ಹಾಗೆ ನೋಡ್ಕೋಬೇಕು. ಮತ್ತು ಅವರು ಸಾಧ್ಯವಾದಷ್ಟು ಜಾತ್ಯತೀತರಾಗ್ತಕ್ಕಂಥ ಜಾತ್ಯತೀತವಾಗೇ ಇದ್ದಾರೆ. ಕೊನೆಯದಾಗಿ ಅಂತಿಮವಾಗಿ ಒಂದು ಮಾತನ್ನು ಹೇಳ್ತೇನೆ. ಇದು ಧಾರ್ಮಿಕ ಸರ್ವಾಧಿಕಾರ, ಸಾಂಸ್ಕೃತಿಕ ಸರ್ವಾಧಿಕಾರ. ಅಂತಿಮವಾಗಿ ಬಂದಿರೋದು ಆರ್ಥಿಕ ಸರ್ವಾಧಿಕಾರ. ಗ್ಲೋಬಲೈಜೇಷನ್ ಬಂದ ಮೇಲೆ ನಾವು ಯಾರೂ ಈ ದೇಶದ ಪ್ರಜೆಗಳಲ್ಲ, ನಾವು ಎಲ್ಲರೂ ಗ್ರಾಹಕರು ಮಾತ್ರ, ಕನ್ಸ್ಯೂಮರ್ಸ್. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಗಿರಾಕಿಗಳು ಅಂತ ಕರೀತಾರೆ. ನಾವೆಲ್ಲರೂ ಗಿರಾಕಿಗಳು, ಪ್ರಜೆಗಳಲ್ಲ. ಯಾವನಿಗೆ ಕೊಳ್ಳುವ ಶಕ್ತಿ ಇದೆಯೋ ಅವನು ಪ್ರಜೆ, ಯಾವನಿಗೆ ಕೊಳ್ಳುವ ಶಕ್ತಿ ಇಲ್ವೋ ಅವನಿಗಿಲ್ಲ. ಸೊ ಕೊಳ್ಳುವ ಶಕ್ತಿ ಇರೋವನಿಗೆ ಏನು ಮಾಡ್ತಾ ಇದ್ದಾರೆ, ಇವತ್ತು ಬಂಡವಾಳಕ್ಕೆ ರಾಯಭಾರಿಗಳಿದ್ದಾರೆ. ನೋಡಿ, ನಾನು ದಲಿತ ಚಳವಳಿ ಆಗಲಿ, ರೈತ ಚಳವಳಿ ಆಗಲಿ, ಕಾರ್ಮಿಕ ಚಳವಳಿ ಆಗಲಿ, ಆ ಸಾಹಿತ್ಯದಲ್ಲಿ ರೈತರ ಕುರಿತು, ದಲಿತರ ಕುರಿತು, ಕಾರ್ಮಿಕರ ಕುರಿತು ಬರೆದಿರ್ತಕ್ಕಂಥ ಸಾಹಿತಿಗಳು ಬೆವರಿನ ರಾಯಭಾರಿಗಳು. ಆದರೆ ಇವತ್ತು ಬೆವರಿಗೆ ರಾಯಭಾರಿಗಳಿಲ್ಲ, ಬಂಡವಾಳಕ್ಕೆ ರಾಯಭಾರಿಗಳಿದ್ದಾರೆ. ಆರ್ಥಿಕ ಸರ್ವಾಧಿಕಾರ. ಅವನು ಸಚಿನ್ ತೆಂಡೂಲ್ಕರ್ ಅವ್ರು ಯಾರೋ ಬರ್ತಾರೆ, ಬಂದೊಂದು 6 ಹೊಡಿತಾರೆ ಟಿ ವಿ ಒಳಗೆ ಜಾಹೀರಾತು. 6 ಹೊಡೆದ ತಕ್ಷಣ ಒಂದು ಹುಡುಗಿ ಬಂದು ಕೇಳ್ತಾಳೆ, ಇಷ್ಟು ತಾಕತ್ತು ನಿನಗೆ ಎಲ್ಲಿಂದ ಬಂತು? ಅವನು ಹೇಳ್ತಾನೆ, ಬೂಸ್ಟ್ ಕುಡಿಯೋದ್ರಿಂದ ಬಂತು. ಬೂಸ್ಟ್ ಅನ್ನೋದು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ, ನಮ್ಮ ದೇಶದ್ದಲ್ಲ.
ಒಬ್ಬನಾದರೆ ಎಳನೀರು ಕುಡಿಯೋದ್ರಿಂದ ಬಂತು, ರಾಗಿ ಗಂಜಿ ಕುಡಿಯೋದ್ರಿಂದ ಬಂತು, ಹುಳ್ಳಿ ಗಂಜಿಯಿಂದ ಕುಡಿಯೋದ್ರಿಂದ ಬಂತು ಅಂತ ಹೇಳಿದಾನ? ಅಂದರೆ ನಮ್ಮ ಸಾಂಸ್ಕೃತಿಕ ವಲಯ, ನಮ್ಮ ಸಾಂಸ್ಕೃತಿಕ ಜಗತ್ತು ಬಂಡವಾಳಕ್ಕೆ ರಾಯಭಾರಿ ಆಗ್ತಾ ಇದೆ ಹೊರತು ಬೆವರಿಗೆ ರಾಯಭಾರಿ ಆಗ್ತಾ ಇಲ್ಲ. ಅದಕ್ಕಾಗಿ ರೊಟ್ಟಿ ತಿನ್ನೋನು ಅನಾಗರಿಕ, ಪಿಜ್ಜಾ ತಿನ್ನೋನು ನಾಗರಿಕ. ಸೊ ಈ ಥರದ ಒಂದು ಕೀಳರಿಮೆಗೆ ನನ್ನ ದೇಶವನ್ನು ತೊಗೊಂಬರ್ತಾ ಇದೆ, ನಮ್ಮ ಜನರನ್ನು ತೊಗೊಂಬರ್ತಾ ಇದೆ. ಬಂಧುಗಳೇ, ಇಂಥ ಸಂದರ್ಭದಲ್ಲಿ ಇದು ಸಂಪೂರ್ಣವಾಗಿ ಇದನ್ನು ಸ್ಟ್ರಕ್ಚರಲ್ ಚೇಂಜ್ ಅಂತ ಕರಿತೀನಿ ನಾನು. ಸ್ಟ್ರಕ್ಚರಲ್ ಚೇಂಜ್, ಮಾನವ ಸಮಾಜ ಹಲವಾರು ಸ್ಟ್ರಕ್ಚರಲ್ ಚೇಂಜನ್ನು ಕಂಡಿದೆ. ಒಂದು ಆದಿಮಾನವ ಗುಂಪು ಜೀವನ, ಆಮೇಲೆ ಕೃಷಿ ವ್ಯವಸ್ಥೆ, ಕೈಗಾರಿಕಾ ವ್ಯವಸ್ಥೆ. ಸೊ ಇವತ್ತು ಈ ಹೊಸ ರೀತಿಯ ಕೈಗಾರಿಕಾ ವ್ಯವಸ್ಥೆ ಏನು ಬರ್ತಾ ಇದೆ, ತಂತ್ರಜ್ಞಾನ, ನಾವೆಲ್ಲರೂ ಗಮನಿಸೋಣ. ಈ ತಂತ್ರಜ್ಞಾನ ಮಾನವನನ್ನು ದುಡಿಮೆಯಿಂದ ಹೊರಗಿಡ್ತಾ ಇದೆ. ಯಂತ್ರಗಳು ದುಡಿತವೆ, ಮಾನವ ಸಂಪನ್ಮೂಲ ದುಡಿಮೆಯಿಂದ ಹೊರಗೆ ಹೋಗ್ತಾ ಇದೆ. ಕಾರ್ಪೊರೇಟ್ ಅಗ್ರಿಕಲ್ಚರ್ ಬರ್ತಾ ಇದೆ, ಇಂಡಸ್ಟ್ರಿಗಳಲ್ಲಿ ರೋಬೋಟ್ಗಳು ಬರ್ತಾ ಇದ್ದಾವೆ. ಅಂದರೆ ಇವತ್ತು ಸಂಪೂರ್ಣವಾಗಿ ಆ ಕೈಗಾರಿಕೋದ್ಯಮಕ್ಕೆ ಬೆಂಬಲ ಇದೆ. ಪ್ರಭುತ್ವಗಳು ಅದನ್ನೇ ಮಾಡ್ತಾ ಇದ್ದಾವೆ. ಇವತ್ತು ನಾವು ಆರಿಸಿ ಕಳಿಸಿದ ಪ್ರಧಾನಿಗಳು ನಮ್ಮನ್ನು ಆಳ್ತಾ ಇಲ್ಲ. ಅಂಬಾನಿ, ಅದಾನಿ ಪಾರ್ಲಿಮೆಂಟನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಸೊ ಇಂಥ ಈ ಪಲ್ಲಟ ಇದೆಯಲ್ಲ, ಈ ತಳಪಾಯದ ಪಲ್ಲಟ, ಈ ತಳಪಾಯದ ಪಲ್ಲಟಗಳು ಗುರುತಾಗಬಾರ್ದು ಅಂತಾನೆ ಸೂಪರ್ ಸ್ಟ್ರಕ್ಚರ್ನಲ್ಲಿರ್ತಕ್ಕಂಥ ಕಲ್ಚರನ್ನು ಗೊಂದಲ ಮಾಡ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜನರಿಗೆ ನಮ್ಮ ಕಲಾ ಮಾಧ್ಯಮಗಳ ಮೂಲಕ ಹೇಳೋದು ದೊಡ್ಡ ಜವಾಬ್ದಾರಿ ನಮ್ಮದು ಅಂತ ಎಲ್ಲ ಚಿಂತನೆಗಳು ನಿನ್ನೆಯಿಂದ ಬಂದಿದ್ದಾವೆ. ಆದರೆ ನಿನ್ನೆಯಿಂದ ನಾನು ಗಮನಿಸಿದಾಗೆ ಸ್ವಲ್ಪ ಇತಿಹಾಸಕ್ಕೆ ಜಾಸ್ತಿ ಒತ್ತು ಕೊಟ್ಟಿವೇನೋ, ನಮ್ಮ ಚರ್ಚೆಗಳಲ್ಲಿ ಇತಿಹಾಸಕ್ಕೆ ಒತ್ತು ಕೊಟ್ಟಿವೇನೋ. ವರ್ತಮಾನ ಮತ್ತು ಭವಿಷ್ಯ, ನಾವು ವರ್ತಮಾನದಲ್ಲಿ ನಿಂತು ಇತಿಹಾಸವನ್ನು ನೋಡಿ ಭವಿಷ್ಯವನ್ನು ರೂಪಿಸಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಎಂಥ ಭವಿಷ್ಯ ಅನ್ನೋದು ನಮ್ಮ ನಿಲುವುಗಳಿಗೆ ಸಂಬಂಧಪಟ್ಟದ್ದು. ಸೊ ಆ ಕಾರಣಕ್ಕಾಗಿ ನಾನು ಮನವಿ ಮಾಡಿಕೊಳ್ಳೋದು, ಇವತ್ತು 90ಕ್ಕಿಂತ ಮುಂಚಿನ ದಶಕಗಳು ಬೆವರ ಕೇಂದ್ರಿತವಾಗಿರ್ತಕ್ಕಂಥ ಪ್ರಭುತ್ವ ಆಗಿತ್ತು. ಅಥವಾ ಉಳುವಣಿಗೆ ಭೂಮಿ ಅಂತ ಕಾನೂನುಗಳು ಏನೋ ಇದ್ದು, ಎಷ್ಟೇ ಟಾಟಾ ಬಿರ್ಲಾ ಪರವಾಗಿದ್ರೂ ಇತ್ತು. ಆದರೆ ಇವತ್ತು ಸಂಪೂರ್ಣವಾಗಿ ಬೆವರನ್ನು ನಾಶ ಮಾಡ್ತಕ್ಕಂಥದ್ದಕ್ಕೆ ಬಂದಿದ್ದೀವಿ. ಕೊನೆಯದಾಗಿ ಸಂವಿಧಾನ ಬಗ್ಗೆ ಚರ್ಚೆ ನಡೀತಾಗಲೇ ಸಂವಿಧಾನವನ್ನು ನಮ್ಮ ಕಾಯಂಶ್ರೀ ಅವರು ಹೇಳುವಾಗ ಹೇಳಿದರು, ಬಂಧುಗಳೇ, ಸಂವಿಧಾನವನ್ನು ಬದಲಾಯಿಸಬೇಡಿ ಅಂತ ಹೇಳ್ತೀವಲ್ಲ, ಬದಲಾಗಿ ಹೋಗಿದೆ. ಭಾಳ ವಿಷಯದಲ್ಲಿ ಬದಲಾಗಿ ಹೋಗಿದೆ. ಮೀಸಲಾತಿ 3% ಜನರಿಗೆ 10% ಮೀಸಲಾತಿ ಬಂತಲ್ಲ, ಎಕಾನಮಿಕಲಿ ಬ್ಯಾಕ್ವರ್ಡ್ ಬಂತ. ಎರಡನೇದು 1948ರಲ್ಲಿ ಅಂಬೇಡ್ಕರ್ ಅವರು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ವಿರುದ್ಧ ಹೋರಾಟ ಮಾಡಿದರು. ಅಂಬೇಡ್ಕರ್ ಮತ್ತು ಕಮ್ಯುನಿಸ್ಟ್ ಸೇರಿ ಬಾಂಬೆ ಒಳಗೆ ದೊಡ್ಡ ಹೋರಾಟ ಮಾಡಿದರು. ಅಂದರೆ ಕೈಗಾರಿಕಾ ವಿವಾದ ಕಾಯ್ದೆ, ಕಾರ್ಮಿಕರಿಗೆ ಚಳವಳಿ ಮಾಡೋ ಹಕ್ಕಿದೆ, ಸಂಘ ಕಟ್ಟುವ ಹಕ್ಕಿದೆ. ಸೊ ಇವತ್ತು ಕಾರ್ಮಿಕರ ಕಾನೂನುಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ. 4 ಲೇಬರ್ ಕೋಡ್ಗಳನ್ನು ಇಟ್ಕೊಂಡಿದ್ದಾರೆ, ಎಲ್ಲವನ್ನೂ ತೆಗೆದುಹಾಕಿದ್ದಾರೆ. ಸ್ಟೇಟ್ ಸೆಂಟ್ರಲ್ ರಿಲೇಷನ್ನು ಸಂವಿಧಾನ ಹೇಳ್ತದೆ. ಸೊ ರಾಜ್ಯಕ್ಕಿರ್ತಕ್ಕಂಥ ರಾಜ್ಯ ಪಟ್ಟಿ ಅಂತ ಏನಿದೆ ಅದನ್ನೆಲ್ಲವನ್ನೂ ನಾಶ ಮಾಡಿದ್ದಾರೆ. ಕನ್ಕರೆಂಟ್ ಲಿಸ್ಟ್ ಹೋಗಿದೆ, ಕೇಂದ್ರ ಪಟ್ಟಿ ಮಾತ್ರ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಈಗಾಗಲೇ UGC ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನು ತಂದಿದ್ದಾರೆ. ಅಂದರೆ ರಾಜ್ಯ ವಿಶ್ವವಿದ್ಯಾಲಯಗಳು ಹೊಂದಿರತಕ್ಕಂಥ ಹಕ್ಕನ್ನು ನಾಶ ಮಾಡಿ ಇವತ್ತು ಕೇಂದ್ರದ ಪಟ್ಟಿಗೆ ತಗೊಂಡಿದ್ದಾರೆ. ಇದರ ಅರ್ಥ ಏನು? ಸಂವಿಧಾನವನ್ನು ನಾಶ ಮಾಡ್ತಾ ಇದ್ದಾರೆ. 2, ಯಾವುದೇ ವ್ಯಕ್ತಿಯನ್ನು ಇರಿದುಕೊಳ್ತಾರೆ, ಸಾಧ್ಯ ಆಗದೆ ಇದ್ದರೆ ಅಪ್ಪಿಕೊಳ್ತಾರೆ. ಅಂಬೇಡ್ಕರ್ ಅವ್ರನ್ನ ಇರಿದುಕೊಳ್ಳೋಕೆ ನೋಡಿದ್ರು, ಸಾಧ್ಯ ಆಗಲಿಲ್ಲ, ಜಾಗೃತಿ ಆಗಿದೆ, ಈಗ ಅಪ್ಪಿಕೊಳ್ಳೋಕೆ ಹೊರಟಿದ್ದಾರೆ. ಧೃತರಾಷ್ಟ್ರಾಲಿಂಗನ ಅಂತ ಕರಿತೀವಿ ಸಾಹಿತ್ಯಿಕ ಭಾಷೆ ಒಳಗೆ, ಜೋರಾಗಿ ಅಪ್ಪಿಬಿಡೋದು ಸಾಯುವಾಗಿ. ಸೊ ಅಂಬೇಡ್ಕರ್ ಅವ್ರನ್ನ ಅಪ್ಪಿಕೊಳ್ಳೋಕೆ ಹೊರಟಿದ್ದಾರೆ. ಸೊ ಆ ಕಾರಣಕ್ಕಾಗಿ ಇವತ್ತು ನಾವು ಸಾಹಿತ್ಯ ಲೋಕದ ಜವಾಬ್ದಾರಿ, ಮತ್ತೆ ರಕ್ತವಿದೆ ಬೀದಿಯ ಮೇಲೆ ರಕ್ತವಿದೆ ಅಂತೇನು ನಮ್ಮ ಹಿರಿಯ ಸಾಹಿತಿ ಹೇಳ್ದ. ಬೀದಿಯ ಮೇಲೆ ರಕ್ತವಿದೆ, ನೋವಿದೆ, ಸಂಕಟ ಇದೆ. ಇವು ಎಲ್ಲವನ್ನೂ ಸಹಿತ ನಾವು ಸಾಹಿತ್ಯದೊಳಗೆ, ಸಾಂಸ್ಕೃತಿಕ ಮಾಧ್ಯಮದೊಳಗೆ ಈ ಗೊಂದಲಗಳನ್ನು ಅರ್ಥ ಮಾಡಿಕೊಂಡು ತಗೊಂಬರಬೇಕು. ಗೆಳೆಯರೇ,